ಬರೀ 55,000 ಓನ್ಲಿ 55,000ಗೆ 55,000ಗೆ ಈ ಗಾಡಿ ಕೊಡ್ತೀನಿ. ಇದು ಬಾನೆಟ್ ಡಿಕ್ಕಿ ಎಲ್ಲ ಏನ್ ಸರ್ ಇಲ್ಲಿ ರಸ್ಟ್ ಹಿಡಿಯುತ್ತಾ ಅಲ್ಲಿ ರಸ್ಟ್ ಹಿಡಿಯುತ್ತಾ ಅಂತ ಚಾನ್ಸೇ ಇಲ್ಲ. ಗಾಡಿ ಇಂಟೀರಿಯರ್ ತೋರಿಸಿ, ಗಾಡಿ ಎಸಿ ಇರೋನೇ ಗಾಡಿ ಬೇಕು, ಅದನ್ನು ಕಮ್ಮಿ ಬಜೆಟ್ಗೆ ಬನ್ನಿ. 1 ಲಕ್ಷಗೆ ಬರೀ 3 ಲಕ್ಷದಿಂದ ಕಮ್ಮಿ ಇಲ್ಲ, 7 ಲಕ್ಷಗೆ ಬರೀ 2 ಲಕ್ಷಕ್ಕೆ 2 lakhsಗೆ ಫೋರ್ಟ್ ಫಿಯೆಸ್ಟಾ ಕೊಡ್ತೀನಿ. ಬರೀ 7 ಲಕ್ಷ ಸರ್. ಇದು ಹೋಗಿ ವಿಚಾರಿಸ್ಕೊಳ್ಳಿ ಸರ್, ನೀವು ಸಿಗೋದು ಸಾಧ್ಯನೇ ಇಲ್ಲ. ಬರೀ 1,60,000ಗೆ 1,60,000ಗೆ ಪೂರ್ತಿ ಮಾರ್ಕೆಟ್ ಇಲ್ಲ, ಪೂರ್ತಿ ಕರ್ನಾಟಕ ನೋಡ್ಕೊಂಡು ಬಂದ್ಬಿಡಿ. ಆಲ್ ಸಿಟಿ ಇಂಜಿನ್ ಬರುವ ಹೋಂಡಾ ಜಾಸ್, ಅದನ್ನು 2010 ಮಾಡಲ್ ಏರ್ ಬ್ಯಾಗ್ ABS ಇರೋ ಗಾಡಿ ಮಾರ್ಕೆಟ್ ನಲ್ಲಿ ಸಿಗುತ್ತೆ 170ಗೆ. ವಿಚಾರಿಸ್ಕೊಳ್ಳಿ. 380 390 270ಗೆ ಕೊಡ್ತೀನಿ ಡೈರೆಕ್ಟ್ ಆಗಿ. 2,70,000ಗೆ 2,70,000ಗೆ ಹೋಂಡಾ ಸಿವಿಕ್ ಸಮೇತ ಒಂದು ಫ್ಯೂಚರ್ ಮಿಸ್ ಆಗಲ್ಲ. ಅಷ್ಟು ಪ್ರೀಮಿಯಂ, ಇಷ್ಟು ಲಕ್ಸುರಿಯಸ್ ಗಾಡಿ ಬರೀ 8 ಲಕ್ಷ. ಮಾರ್ಕೆಟ್ ನಲ್ಲಿ 15 ಲಕ್ಷ 14 ಲಕ್ಷದಿಂದ ಕಮ್ಮಿ ಇಲ್ಲ ಮಾರ್ಕೆಟ್ ನಲ್ಲಿ ಸೇಲ್ ಆಗೋದು, ಅದನ್ನು ಡೀಸೆಲ್ ಗಾಡಿ. ಈ ಗಾಡಿ ಬರೀ 8 ಲಕ್ಷ ಕೊಡಿಗೆ ಡೈರೆಕ್ಟ್ ಆಗಿ. ಎಷ್ಗೆ ಹೇಳಿ? ಡೈರೆಕ್ಟ್ 1,25,000ಗೆ ಸರ್. 125ಗೆ ಬರೀ 125 ಕೊಡ್ಬಿಡ್ತೀವಿ ಸರ್ ಗಾಡಿ. ಇಲ್ಲಿ ತೋರಿಸ್ತೀನಿ 800 ಯಾವ ತರ ಇದೆ ಪೂರ್ತಿ ಗಾಡಿ ತೋರಿಸ್ತೀನಿ. ಇದು ಬಾನೆಟ್ ಡಿಕ್ಕಿ ಎಲ್ಲ ಏನ್ ಸರ್ ಇಲ್ಲಿ ರಸ್ಟ್ ಹಿಡಿಯುತ್ತಾ ಅಲ್ಲಿ ರಸ್ಟ್ ಹಿಡಿಯುತ್ತಾ ಅಂತ ಚಾನ್ಸೇ ಇಲ್ಲ. ಗಾಡಿ ಇಂಟೀರಿಯರ್ ತೋರಿಸಿ, ಗಾಡಿ ನೋಡಿ ಸರ್, ಬರೀ ಗಾಡಿ ನೋಡ್ರೆ ಆಯ್ತು. ಗಾಡಿ ಯಾವ ತರ ಇದೆ? 55,000 ಇದು ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ, ಅಷ್ಟು ಜಬರ್ದಸ್ತ್ ಇದೆ. ಡಿಕ್ಕಿ ತೋರಿಸ್ತೀನಿ ನೋಡಿ ಸರ್, ಯಾವ ತರ ಇದೆ ಇಂಟೀರಿಯರ್. ಡಿಕ್ಕಿ ಸ್ವಲ್ಪ ರೆಸ್ಟಿಂಗ್ ಏನಿಲ್ಲ, ಎಲ್ಲ ಕಂಪ್ನಿದು ಇರೋದು ಸ್ಪೀಕರ್ಸ್ ಎಲ್ಲ ಕ್ಲಾಸ್ ಕಂಡೀಷನ್ ಅಲ್ಲಿ ಇದು ಎಲ್ಲ ತೋರಿಸಿ ಸರ್. ಅಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ. ಒಂದ್ ನಿಮಿಷ ಇರಿ, ಇದು ಬಾನೆಟ್ ಓಪನ್ ಮಾಡಿ ತೋರಿಸ್ತೀನಿ ಯಾವ ತರ ಇದೆ ಅಂತ. ಗಾಡಿ ಅಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಪರ್ಸನಲ್ ಆಗಿ ನಾನೇ ಓಡಿಸ್ಕೊಂಡು ಬಂದಿರೋದು. ಓಪನ್ ಮಾಡಿ ಸರ್ ಈ ಗಾಡಿ, ತೋರ್ಸೋಣ ನಮ್ಮ ವೀಕ್ಷಕರಿಗೆ ಯಾವ ತರ ಇದೆ ನೋಡಿ ಸರ್. ಇಂಜಿನ್ ಗಾಡಿ ನೋಡಿದ್ರಲ್ಲ, ಸೈಕ್ ಕಂಡೀಷನ್ ಅಲ್ಲಿ ಇರುವ, ಇಷ್ಟು ಸೈಕ್ ಕಂಡೀಷನ್ ಅಲ್ಲಿ ಇರುವ ಗಾಡಿ ಬರೀ 55,000. ಓನ್ಲಿ 55,000ಗೆ 55,000ಗೆ ಈ ಗಾಡಿ ಕೊಡ್ತೀನಿ. 800 ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ, ತುಂಬಾ ಜಬರ್ದಸ್ತ್ ಇದೆ. ಬನ್ನಿ ಒಂದು ಟ್ರೈಲ್ ತಗೊಳ್ಳಿ ಅಷ್ಟೇ. ಸರಿ ಸರ್, ನಿಮ್ಗೆ ಐಕಾನ್ ಬೇಕು, ಅದನ್ನು ಡೀಸೆಲ್ ಬೇಕು, ಅದನ್ನು 20 ಮೈಲೇಜ್ ಬರ್ಬೇಕು ಸರ್. ನಮ್ಮ ಹತ್ರ ಕಾಸು ಕಮ್ಮಿ ಇದೆ ಸರ್, ಕಮ್ಮಿ ಬಜೆಟ್ ನಲ್ಲಿ ಕೊಡಿ ಸರ್. ಅದನ್ನು ಡೀಸೆಲ್ ಗಾಡಿನೇ ಬೇಕು, 20 ಮೈಲೇಜ್ ಬರುವ ಗಾಡಿನೂ ಬೇಕು, ಎಲ್ಲ ಫ್ಯೂಚರ್ ಸಮೇತ ಬೇಕು ನಮ್ಗೆ. ಮ್ಯಾನ್ಯುವಲ್ ಬೇಡ, 4 ಪವರ್ ಸ್ಟೀರಿಂಗ್ AC ಇರೋನೇ ಗಾಡಿ ಬೇಕು, ಅದನ್ನು ಕಮ್ಮಿ ಬಜೆಟ್ಗೆ ಬನ್ನಿ. 1 ಲಕ್ಷಗೆ ಬರೀ 1 ಲಕ್ಷಗೆ ಡೀಸೆಲ್ ಗಾಡಿ. ಅದನ್ನು ಯಾವ ಮಾಡೆಲ್ ಕೇಳಿಲ್ಲ ಅಲ್ಲ, 2009 ಮಾಡೆಲ್, 2009 ಮಾಡೆಲ್ದು ಬರೀ 1 ಲಕ್ಷಕ್ಕೆ ಕೊಡ್ತಾ ಇರೋದು. 1 ಲಕ್ಷನಾ ಸರ್ ಇದು? ಎಲ್ಲ ಇದರಲ್ಲಿ 4 ಪವರ್ ಸ್ಟೀರಿಂಗ್ AC ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ, ಎಲ್ಲ ಇರುವ ಗಾಡಿ. ಸಡನ್ ಡಿಕ್ಕಿ ಸಮೇತ ಇರುವ ಗಾಡಿ, ಇಷ್ಟು ದೊಡ್ಡ ಗಾಡಿ ಇರುವ ಬರೀ 1 ಲಕ್ಷಗೆ ಫೋರ್ಡ್ ಐಕಾನ್ ಕೊಡ್ತೀನಿ. 2009 ಮಾಡೆಲ್ದು ಸರ್. 1 ಲಕ್ಷ ಸರ್. ಒಂದು ಲಕ್ಸುರಿಯಸ್ ಪ್ರೀಮಿಯಂ ಗಾಡಿ ನೋಡ್ತಾ ಇದ್ದೀರಾ ಸರ್? ನಾನು BMW ನಲ್ಲಿ ಹೋಗ್ಬೇಕು, ಬೆನ್ಸ್ ನಲ್ಲಿ ಹೋಗ್ಬೇಕು, ಆಡಿ ನಲ್ಲಿ ಹೋಗ್ಬೇಕು, ಆ ತರ ಗಾಡಿ ಬೇಕು. ನನ್ನ ಬಜೆಟ್ ಶಿಫ್ಟ್ ಇಂದ ಕಮ್ಮಿ ಬೇಕು, ಹೇಳ್ರೆ ಒಂದು ಪ್ರೀಮಿಯಂ ಗಾಡಿನಲ್ಲಿ ಇಟ್ಬೇಕು. ಆ ತರ ಆಡಿ, ಬೆನ್ಸ್, BMW ಆ ತರ ಗಾಡಿ. ಸನ್ರೂಫ್ ಸಮೇತ 8 ಹೇರ್ ಬ್ಯಾಗ್, ಬಗ್ಗಿಟ್ ಸೀಟ್ಸ್, ಸ್ಟ್ಯಾನ್ಲಿ ಲೆದರ್ ಸೀಟ್ಸ್ ಎಲ್ಲ ಇದೆ. ಪ್ರೊಜೆಕ್ಟರ್ ಹೆಡ್ಲೈಟ್ಸ್, LED ಲೈಟ್ಸ್, LED ಟೇಲ್ ಲ್ಯಾಂಪ್ಸ್ ಎಲ್ಲ ಇರುವ ಗಾಡಿ. ಬರೀ ಇದು ಸೀಟ್ ಬೆಲೆ ಗಾಡಿ ಕೊಡ್ತೀನಿ ಸರ್. ಸರ್, ಇದು ಸ್ಟ್ಯಾನ್ಲಿ ಲೆದರ್ ಸೀಟ್ ತಗೊಳ್ಳಕ್ಕೆ ಹೋದ್ರೆ ಬರೀ 3 ಲಕ್ಷ. ನನ್ ಗಾಡಿನ 3 ಲಕ್ಷ ಕೊಡ್ಬಿಡ್ತೀನಿ ಸರ್. ಬರೀ ಸೀಟ್ಸ್ ಕವರ್. ಪ್ರೀಮಿಯಂ ಗಾಡಿ ಸರ್, ನಮ್ಮ ಹತ್ರ ಬಜೆಟ್ ಇಲ್ಲ ಸರ್. ಒಂದು ಪ್ರೀಮಿಯಂ ಗಾಡಿ ಬೇಕು ಅದನ್ನು ಅಂತ ಬಂದ್ರೆ ನಮ್ಮ ಹತ್ರ ನಾನು ಸೂಪರ್ ಕೊಡ್ತೀನಿ. ಅದನ್ನು ಪ್ರೀಮಿಯಂ ಗಾಡಿ ಬರೀ 3 ಲಕ್ಷಗೆ ಬಜಾರ್ ನಲ್ಲಿ ಕೊಡೋದು ಸಾಧ್ಯನೂ ಇಲ್ಲ, ಚಾನ್ಸ್ ಇಲ್ಲ. 3 ಲಕ್ಷ ಸರ್. ನೆಕ್ಸ್ಟ್ ಸರ್, ಒಂದು ಫೋರ್ಟ್ ಫಿಯೆಸ್ಟಾ ನೋಡ್ತಾ ಇದ್ದೀರಾ? ಯಾವ್ದು ಹೇಳಿ? ಫೋರ್ಟ್ ಫಿಯೆಸ್ಟಾ. ಅದನ್ನು ಬಜೆಟ್ ಕಮ್ಮಿ ಸರ್, ಫ್ರೆಂಡ್ಲಿ ಬಜೆಟ್ ನಲ್ಲಿ ಬೇಕು. ಅದನ್ನು ಡೀಸೆಲ್ ಗಾಡಿ ಬೇಕು, 20+ ಮೈಲೇಜ್ ಬರುವ ಗಾಡಿ ಬೇಕು, ಅದನ್ನು ಮಾಡೆಲ್ ಇರುವ ಗಾಡಿನೂ ಬೇಕು ಸರ್. ನಮ್ಗೆ ಎಲ್ಲ ಫ್ಯೂಚರ್ ಇಲ್ಲ ಇರುವ ಫುಲ್ಲಿ ಲೋಡೆಡ್ ವೆಹಿಕಲ್ ಬೇಕು, 4 ಪವರ್ ಸ್ಟೀರಿಂಗ್ AC ಎಲ್ಲ ಇರುವ ಗಾಡಿ ಬೇಕು. ಬನ್ನಿ ಇಲ್ಲಿ ಅಲ್ಫಾ ಕಾರ್ಸ್ಗೆ. ವಸೀಂ ಕೊಡ್ತಾನೆ, ನಿಮ್ದು ವಸೀಂ ಇಲ್ಲಿ ಇದ್ದಾನೆ, ಕೊಡ್ತಾನೆ. ಈ ಗಾಡಿ ಬರೀ ಮಾರ್ಕೆಟ್ ನಲ್ಲಿ 3 ಲಕ್ಷದಿಂದ ಕಮ್ಮಿ ಇಲ್ಲ, 7 ಲಕ್ಷಗೆ ಬರೀ 2 ಲಕ್ಷಕ್ಕೆ 2 lakhsಗೆ ಫೋರ್ಟ್ ಫಿಯೆಸ್ಟಾ ಕೊಡ್ತೀನಿ. ಬರೀ 2 ಲಕ್ಷ ಸರ್ ಇದು. ಬನ್ನಿ ಸರ್, ನ್ಯೂ ಶೇಪ್ದು ವ್ಯಾಗ್ನರ್ ಕೊಡ್ತೀನಿ ಇಲ್ಲಿ. ತೋರಿಸಿ ಸರ್, ಯಾವುದು ಸರ್? ಇದು ನ್ಯೂ ಶೇಪ್ದು ವ್ಯಾಗ್ನರ್. ಮಾರ್ಕೆಟ್ ನಲ್ಲಿ ತುಂಬಾ ಡಿಮ್ಯಾಂಡ್ ಇದೆ. ಮಾರ್ತಿದ್ದು ಎಲ್ಲ 4 ಪವರ್ ಸ್ಟೀರಿಂಗ್ AC ಎಲ್ಲ ಇರುವ ಗಾಡಿ, ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ, ಇಷ್ಟು ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ, 270 ಕಮ್ಮಿ ಇಲ್ಲ, 170ಗೆ ಬರೀ 1,70,000ಗೆ 2010 ನ್ಯೂ ಶೇಪ್ ಅದನ್ನು ವ್ಯಾಗನರ್ ಕೊಡ್ತೀನಿ ಸರ್. ಸರ್, ಒಂದು ಪ್ರೀಮಿಯಂ ಗಾಡಿ ನೋಡ್ತಾ ಇದ್ದೀರಾ? ಅದನ್ನು ಲಕ್ಸುರಿಯಸ್ ಗಾಡಿ ಬೇಕು ಸರ್. ಅದನ್ನು 2 lakhs ಒಳಗಡೆ ಸಾಧ್ಯನೂ ಇಲ್ಲ, ಮಾರ್ಕೆಟ್ ನಲ್ಲಿ ಚಾನ್ಸ್ ಇಲ್ಲ. ಆ ತರ ಕೊರೋಲಾ ಕೊಡ್ತೀನಿ ಸರ್. ಅದನ್ನು ಯಾವ ಗಾಡಿ ಕೊಡ್ತೀನಿ ಹೇಳಿ? ಕೊರೋಲಾ
ಎಲ್ಲ ಇರುವ ಗಾಡಿ ಫ್ಯೂಚರ್ ಸರ್. ಒಂದು ಪ್ರೀಮಿಯಂ ಲಕ್ಸುರಿಯಸ್ ಗಾಡಿ ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್, ನೀವು ಸಿಗೋದು ಸಾಧ್ಯನೇ ಇಲ್ಲ. ಬರೀ 1,60,000ಗೆ 1,60,000ಗೆ ಪೂರ್ತಿ ಮಾರ್ಕೆಟ್ ಇಲ್ಲ, ಪೂರ್ತಿ ಕರ್ನಾಟಕ ನೋಡ್ಕೊಂಡ್ ಬಂದ್ಬಿಡಿ, ಆಲ್ ಓವರ್ ಇಂಡಿಯಾ ನೋಡ್ಕೊಂಡ್ ಬಂದ್ಬಿಡಿ. 1,60,000ಗೆ ಕರ್ನಾಟಕ ಗಾಡಿ ಕೊಡ್ತೀನಿ, ಅದನ್ನು ಪ್ರೀಮಿಯಂ ಫೋಟೋ ಪೋಸ್ಟರಿಂಗ್ ಎಸಿ ಎಲ್ಲ ಇರುವ ಗಾಡಿ. ಇಷ್ಟು ಪ್ರೀಮಿಯಂ ಗಾಡಿ 100% ಸಾಧ್ಯನೂ ಇಲ್ಲ, ಚಾನ್ಸ್ನೂ ಇಲ್ಲ. 1,60,000ಗೆ ಅದನ್ನು 2008 ಮಾಡಲ್ದು ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಓಕೆ ಓಕೆ ಸರ್, ಓಕೆ ಸರ್. ನೆಕ್ಸ್ಟ್ ಸರ್ ಒಂದು ಪ್ರೀಮಿಯಂ ಸರ್, ಒಂದು ಏರ್ ಬ್ಯಾಗ್ ABS ಎಲ್ಲ ಇರುವ ಗಾಡಿ ಬೇಕು ಸರ್. ಮಾರ್ಕೆಟ್ ನಲ್ಲಿ 3 ಲಕ್ಷದಿಂದ ಕಮ್ಮಿ ಇಲ್ಲ, ಕಮ್ಮಿ ಅಂದ್ರೆ 2.5 ಲಕ್ಷ. 2 ಲಕ್ಷ ಒಳಗಡೆ ಕೊಡ್ತೀನಿ, 2 ಲಕ್ಷ ಒಳಗಡೆ ಕೊಡ್ತೀನಿ ಸರ್. ಹೋಂಡಾ ಸಿಟಿ ಇಂಜಿನ್ ಬರುವ ಹೋಂಡಾ ಜಾಸ್, ಅದನ್ನು 2010 ಮಾಡಲ್ ಏರ್ ಬ್ಯಾಗ್ ABS ಇರೋ ಗಾಡಿ ಮಾರ್ಕೆಟ್ ನಲ್ಲಿ ಸಿಗುತ್ತೆ 170ಗೆ. 1,70,000ಗೆ ಜಾಸ್ ಕೊಡ್ತೀನಿ ಸರ್. ಹೇರ್ ಬ್ಯಾಗ್ ABS, ಲೆದರ್ ಸೀಟ್ಸ್, ಮ್ಯೂಸಿಕ್ ಸಿಸ್ಟಮ್, AC ಎಲ್ಲ ಇರುವ ತೋರಿಸಿ ಸರ್. ಹೇರ್ ಬ್ಯಾಗ್ ಎಲ್ಲ ಇರುವ ಗಾಡಿ, ಈ ಗಾಡಿ 170ಗೆ ಯಾರು ಕೊಡ್ತಾರೆ ಸರ್ ಮಾರ್ಕೆಟ್ ನಲ್ಲಿ? 1,70,000ಕ್ಕೆ ಹೇರ್ ಬ್ಯಾಗ್ ABS ಎಲ್ಲ ಇರುವ ಗಾಡಿ 2009 ಮಾಡಲ್, ಅದನ್ನು ಹೋಂಡಾ ಸಿಟಿ ಇಂಜಿನ್ ಬರುವ ಗಾಡಿ. ಈ ಗಾಡಿ ಬರೀ ನಿಮಿಷ್ಕರಿಗೆ ಎಷ್ಟಿಗೆ ಹೇಳಿ? 1,70,000ಗೆ ಕೊಟ್ಬಿಡ್ತೀನಿ ಸರ್. ಓಕೆ ಓಕೆ ಸರ್. ಸರ್ ಒಂದು ದೊಡ್ಡ ಗಾಡಿ ಸರ್, ಒಂದು ದೊಡ್ಡ ಮಾಡಲ್ದು ಗಾಡಿ ಬೇಕು, ಚಿಕ್ಕ ಗಾಡಿ ಬೇಕು. ಒಂದು ಆಟೋ ಸ್ಪೇಸಿಯಸ್ ಒಳಗಡೆ ಒಂದು ಗಾಡಿ ಬೇಕು. ಮಾಡಲ್ ಜಾಸ್ತಿ ಇರ್ಬೇಕು, ಬಜೆಟ್ ತುಂಬಾ ಕಮ್ಮಿ ಇರ್ಬೇಕು. ಅದು ನನಗೆ 0 ಡೌನ್ ಪೇಮೆಂಟ್ ನಲ್ಲಿನೂ ಬೇಕು. ಹೌದಾ ಸರ್? 0 ಡೌನ್ ಪೇಮೆಂಟ್ ನಲ್ಲಿನೂ ಬೇಕು ಅಂದ್ರೆ ಬನ್ನಿ ಇಲ್ಲಿ ಅಲ್ಫಾ ಕಾರ್ಗೆ. 2017 ಮಾಡಲ್ದು. ಯಾವ್ದು ಮಾಡಲ್ ಹೇಳಿ? 17 ಮಾಡಲ್ದು. 0 ಡೌನ್ ಪೇಮೆಂಟ್ ನಲ್ಲಿನೂ ಬೇಕು. ಎಲ್ಲ ಫೋಟೋ ಪೋಸ್ಟರಿಂಗ್ ಎಸಿ ಎಲ್ಲ ಇರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ 2017 ಮಾಡಲ್ ಬರೀ 7,20,000ಗೆ ಸರ್. ಶಾಕ್ ಆಗ್ಬೇಕು. 3,20,000 ಗಾಡಿ 7,20,000ಗೆ, 2,20,000ಗೆ ಈ ಗಾಡಿ ಕೊಡ್ತೀನಿ ಸರ್. 1 ಲಕ್ಷ ಡಿಸ್ಕೌಂಟ್ ಸರ್ ಡೈರೆಕ್ಟ್ ಆಗಿ 100%. ಸರ್ ನೆಕ್ಸ್ಟ್ ಒಂದು ಸಿವಿಕ್ ಇದೆ ಸರ್. ಸೈಕ್ ಅಂದ್ರೆ ಸಿವಿಕ್ ಅಂದ್ರೆ ಸೈಕ್. ಅಷ್ಟು ಸೈಕ್ ಗಾಡಿ, ಇಷ್ಟು ಪ್ರೀಮಿಯಂ ಗಾಡಿ, ಇಷ್ಟು ಲಕ್ಸುರಿಯಸ್ ಗಾಡಿ, ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಫೋಟೋ ಪೋಸ್ಟರಿಂಗ್ ಎಸಿ, ಹೇರ್ ಬ್ಯಾಗ್ ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗ್ ಸ್ಟೇರಿಂಗ್ ಮಾಡ್ಕೊಂಡ್ರು ಬರೀ ಸ್ಟ್ಯಾಂಡ್ಲಿ ಲೆದರ್ ಸೀಟ್ಸ್ ಕಾಸು ತಗೊಳ್ಳಲ್ಲ ಸರ್. ಒಳಗಡೆ ಇಂಟೀರಿಯರ್ ತೋರಿಸ್ಬಿಟ್ರೆ ಜೆಟ್ ತರ ಇದೆ ಸರ್. ಇಷ್ಟು ದೊಡ್ಡ ಜೆಟ್ ತರ ಇರುವ ಗಾಡಿ. ಅದನ್ನು ಸಿವಿಕ್ 2006 ಮಾಡಲ್ ಸಿಗಲ್ಲ. ಅದು ಆ ಪ್ರೈಸ್ 2006 ಇಂದ ಕಮ್ಮಿ ಬೆಲೆಗೆ 2010 ಮಾಡಲ್ ಸಿವಿಕ್ ಕೊಡ್ತೀನಿ. ನ್ಯೂ ಶಬ್ದು ಸರ್. ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಪ್ರೈಸ್ ರಿವೀಲ್ ಮಾಡಕ್ಕೆ ನೋಡಿ ಸರ್, ಗಾಡಿ ಯಾವ ತರ ಇದೆ, ಎಷ್ಟು ಸೈಕ್ ಇದೆ ಅಂತ. ಎಷ್ಟು ಸೈಕ್ ಇರುವ ಗಾಡಿ 2010 ಮಾಡಲ್ ಸಿವಿಕ್. ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್, ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ. 380, 390, 270ಗೆ ಕೊಡ್ತೀನಿ ಡೈರೆಕ್ಟ್ ಆಗಿ. 2,70,000ಗೆ 2,70,000ಗೆ ಹೋಂಡಾ ಸಿವಿಕ್ 2010 ಮಾಡಲ್ದು ಕೊಡ್ತೀನಿ ಸರ್. ಓಕೆ ಓಕೆ ಸರ್. ಸರ್ ಬಜೆಟ್ ಫ್ರೆಂಡ್ಲಿ ಇರಬೇಕು, ಗಾಡಿ ದೊಡ್ಡದಾಗಿರ್ಬೇಕು, ನಮ್ಗೆ ಒಂಥರ ಫ್ಲೈಟ್ ತರ ಇರ್ಬೇಕು, ಆ ತರ ಒಂದು ಕಾರ್ ತೋರಿಸಿ ಸರ್. ಸರ್ ಫಾರ್ಚುನರ್ ಇಂದ ಲಕ್ಸುರಿಯಸ್ ಗಾಡಿ ಕೊಡ್ತೀನಿ ಸರ್. ಇವಾಗ ನೀವು ಇಷ್ಟ ಹೇಳಾದ್ಮೇಲೆ ನಾನು ಫಾರ್ಚುನರ್ ಇಂದ ಒಳ್ಳೆ ಗಾಡಿ, ಫಾರ್ಚುನರ್ ಇಂದ ಪ್ರೀಮಿಯಂ ಗಾಡಿ, ಫಾರ್ಚುನರ್ ಇಂದ ಅರ್ಧ ಬೆಲೆಗೆ ಗಾಡಿ ಕೊಡ್ತೀನಿ. ಅರ್ಧ ಬೆಲೆಗೆ? ಮಹೀಂದ್ರ ಮರಾಜೋ ಸರ್. ಒಳಗಡೆ ಬನ್ನಿ ಸರ್. ಫ್ಲೈಟ್ ಏನು ಜೆಟ್ ತರ ಇದೆ ಗಾಡಿ. ಬನ್ನಿ ಇಲ್ಲಿ ಒಳಗಡೆ ತೋರಿಸಿ ಸರ್. ಇದು ಇಂಟೀರಿಯರ್, ಇದು ಡ್ಯಾಶ್ ಬೋರ್ಡ್ ತೋರಿಸಿ ಸರ್. ಒಂದು ಫ್ಲೈಟ್ ನಲ್ಲಿ ಕುತ್ಕೊಂಡು ಹೋಗ್ಬೇಕು. ಹಿಂದೆ ಸೀಟ್ ತೋರಿಸಿ ಸರ್, ಯಾವ ತರ ಪ್ರೀಮಿಯಂ ಇದೆ, ಎಷ್ಟು ಪ್ರೀಮಿಯಂ ಇರುವ ಗಾಡಿ. ಮಹೀಂದ್ರ ಮರಾಜೋ ಸರ್. ಮಾರ್ಕೆಟ್ ನಲ್ಲಿ ಯಾವ ಮಾಡಲ್ ಹೇಳಿ? 2018 ಮಾಡಲ್. 2018 ಮಾಡಲ್ ಸರ್. ಇದು ಕಾಲ್ ಭಾಗ ಕೊಡ್ತೀನಿ. ಫಾರ್ಚುನರ್ದು 30 ಲಕ್ಷ ಹೇಳ್ತಾರೆ 2018 ಮಾಡಲ್. ಕ್ರಿಸ್ಟಾ ಅಂದ್ರೆ 25 ಲಕ್ಷ ಹೇಳ್ತಾರೆ, ಅದನ್ನು ಕಾಲ್ ಭಾಗ ಕೊಡ್ತೀನಿ. ಬರೀ 8 ಲಕ್ಷಗೆ ಬರೀ 8 ಲಕ್ಷಗೆ. ಇಷ್ಟು ಪ್ರೀಮಿಯಂ, ಇಷ್ಟು ಲಕ್ಸುರಿಯಸ್, MA ಟಾಪ್ ಎಂಡ್, ಎಲ್ಲ ಫೋಟೋ ಪೋಸ್ಟರಿಂಗ್ ಎಸಿ, ಹೇರ್ ಬ್ಯಾಗ್ ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗ್ ಸ್ಟೇರಿಂಗ್ ಮಾಡ್ಕೊಂಡು ಎಲ್ಲ ಫ್ಯೂಚರ್ ಸಮೇತ, ಒಂದು ಫ್ಯೂಚರ್ ಮಿಸ್ ಆಗಲ್ಲ. ಅಷ್ಟು ಪ್ರೀಮಿಯಂ, ಇಷ್ಟು ಲಕ್ಸುರಿಯಸ್ ಗಾಡಿ ಬರೀ 8 ಲಕ್ಷಗೆ. ಮಾರ್ಕೆಟ್ ನಲ್ಲಿ 15 ಲಕ್ಷ, 14 ಲಕ್ಷದಿಂದ ಕಮ್ಮಿ ಇಲ್ಲ ಮಾರ್ಕೆಟ್ ನಲ್ಲಿ ಸೇಲ್ ಆಗೋದು. ಅದನ್ನು ಡೀಸೆಲ್ ಗಾಡಿ. ಈ ಗಾಡಿ ಬರೀ 8 ಲಕ್ಷ ಕೊಡ್ತೀವಿ ಸರ್. ಲೋನ್ ಎಷ್ಟಾಗಬಹುದು ಸರ್ ಇದಕ್ಕೆ? ಸರ್ ಪ್ರೊಫೈಲ್ ಕರೆಕ್ಟ್ ಆಗಿದ್ರೆ 0 ಡೌನ್ ಪೇಮೆಂಟ್ ನಲ್ಲಿ 0 ಡೌನ್ ಪೇಮೆಂಟ್. ಸರ್ ಮತ್ತೊಂದು ವೈಟ್ ಕಲರ್ ಇನೋವಾ ಇದೆ ಸರ್. ಸರ್ ಬೆಲೆ ಕೇಳಿಲ್ಲ ಅಲ್ಲ ಸರ್, ಬೆಲೆ ಬೇಡ, ಫಸ್ಟ್ ಡೀಟೇಲ್ಸ್ ಹೇಳಿ ಆಮೇಲೆ ಬೆಲೆ ಬರೋಣ ಸರ್. ಮಾಡಲ್ 2016 ಬೆಲೆ ಹೇಳ್ತೀನಿ. ತಲೆ ಮೇಲೆ ಕೈಕೊಂಡು ಯೋಚನೆ ಮಾಡ್ಬೇಕು, ಈ ಪ್ರೈಸ್ ಏನು ಇನ್ನೋವಾ ಸಿಗುತ್ತೆ ಅಂತ. ಎಲ್ಲ ಬನ್ನಿ ಸರ್. ಇದ್ರಲ್ಲಿ ನಿಮ್ಗೆ ಎಲ್ಲ ಹೇರ್ ಬ್ಯಾಗ್ ABS, ಮ್ಯಾಗ್, ಲೆದರ್ ಸೀಟ್, ಡಿಫಾಗ್ ಸ್ಟೇರಿಂಗ್ ಮಾಡ್ಬಿಟ್ಟು ಎಲ್ಲ ಫ್ಯೂಚರ್ಸ್ ಸಮೇತ ಎಲ್ಲ ಇರುವ ಗಾಡಿ. ಎಲ್ಲ ಇಷ್ಟು ಪ್ರೀಮಿಯಂ ಇರುವ ಗಾಡಿ ಸರ್. ಒಂದು ಇನೋವಾ ತಗೊಳ್ಳಕ್ಕೆ ಹೋದ್ರೆ ಮಾರ್ಕೆಟ್ ನಲ್ಲಿ 12-13 lakhs ಇಂದ ಕಮ್ಮಿ ಇಲ್ಲ. 14 lakhs ಇಂದ 16 ಮಾಡಲ್ದು ಕಮ್ಮಿ ಅಂದ್ರೆ 13 lakhs. ಡೈರೆಕ್ಟ್ 7.5 ಲಕ್ಷಗೆ NOC ಸಮೇತ ಕೊಡ್ತೀನಿ. 7.5 ಲಕ್ಷಗೆ 7,50,000, 7.5 ಲಕ್ಷಗೆ NOC ಸಮೇತ ಕೊಡ್ತೀನಿ. ಚಾನ್ಸ್ನೂ ಇಲ್ಲ, ಸಾಧ್ಯನೂ ಇಲ್ಲ. ಮಾರ್ಕೆಟ್ ನಲ್ಲಿ ಈ ಗಾಡಿ ಕೊಡ್ತೀನಿ. ಸೊ ನೋಡಿ, ಯಾರು ಏನೋ ನೋಡ್ತೀರಿ 7.5 ಲಕ್ಷ ಹೇಳ್ತಿದ್ರೆ ಸರ್. ದೊಡ್ಡ ಗಾಡಿ ಕಮ್ಮಿ ಬಜೆಟ್ ನಲ್ಲಿ ಮಾಡೋದು ಕೊಟ್ಟೆ. ದೊಡ್ಡ ಗಾಡಿ ಕಮ್ಮಿ ಬಜೆಟ್ ನಲ್ಲಿ ಇದು ಕೊಡ್ತಾ ಇದೀನಿ. ಕಮ್ಮಿ ಕ್ಯಾಪ್ಚರ್ ತೋರಿಸಿ ಸರ್. ಅಲ್ಲಿ ಸಿಂಗಲ್ ಒಂದು 30 ಕ್ಯಾಪ್ಚರ್ ಎಷ್ಟು
ಬರೀ 30,000 ಓಡಿರೋ ಸಿಂಗಲ್ ಓನರ್ 2019 ಮಾಡಲ್ದು ಕ್ಯಾಪ್ಚರ್ ಸರ್ ಇದು ಡಸ್ಟರ್ ನೆಕ್ಸ್ಟ್ ವೇರಿಯಂಟ್ ಬರೀ ಇದು 30,000 ಹೊಡಿ ಸರ್ ಇದು ಬರೀ 30,000 ಬರೀ 30,000 ಓಡಿರೋ ಸಿಂಗಲ್ ಓನರ್ ಗಾಡಿ ಪುಷ್ ಬಟನ್ ಸ್ಟಾರ್ಟ್ ಸಮೇತ ಇರುವ 4.2 ಸ್ಟೇರಿಂಗ್ ಎಸಿ ಹೇರ್ ಬ್ಯಾಗ್ ABS ಲೆದರ್ ಡಿಫೋ ಸ್ಟೇರಿಂಗ್ ಉಂಟು ಎಲ್ಲ ಫ್ಯೂಚರ್ ಇರುವ ಗಾಡಿ ಇಷ್ಟು ಪ್ರೀಮಿಯಂ ಇರುವ ಗಾಡಿ 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸಿಂಗಲ್ ಓನರ್ ಎಸ್ಗೆ ಸರ್ ದೊಡ್ಡ ಕಮ್ಮಿ ಬಜೆಟ್ ನಲ್ಲಿ ಸರ್ ಇದು ಗಾಡಿ 9 ಲಕ್ಷದಿಂದ ಕಮ್ಮಿ ಇಲ್ಲ 6 ಲಕ್ಷಗೆ ಡೈರೆಕ್ಟ್ ಆಗಿ 6 ಲಕ್ಷ ಕೊಡ್ತೀನಿ ಸರ್ ಓಕೆ ಓಕೆ ಸರ್ ಹಾಗೆ ಒಂದು ನಮ್ಗೆ ಡಸ್ಟರ್ ಇದೆ ಸರ್ ಡಸ್ಟರ್ ಬೇಕು ಬಹಳ ಜನ ಕೇಳ್ತಾ ಇದ್ದಾರೆ ಡಸ್ಟರ್ ನಲ್ಲಿ ಡೀಸೆಲ್ ಬೇಕು ಅದು ನಮ್ಗೆ ಟಾಪ್ ಎಂಡ್ ಆಟೋಮೆಟಿಕ್ ಬೇಕು ಟಾಪ್ ಎಂಡ್ ಬೇಕು ಓಕೆ ಅಂತ ಆ ಕಾರಣಕ್ಕೆ ತಗೊಂಡ್ ಬಂದಿದ್ದೀನಿ ನೋಡಿ ಸರ್ ಇದು ಡಸ್ಟರ್ ಹಾ ಸರ್ ಯಾವ ತರ ಇದೆ ಎಷ್ಟು ಪ್ರೀಮಿಯಂ ಫೀಲ್ ಇದೆ ಆಟೋಮೆಟಿಕ್ ಆಟೋ ಟ್ರಾನ್ಸ್ಮಿಷನ್ ಎಲ್ಲ 4.2 ಸ್ಟೇರಿಂಗ್ ಎಸಿ ಹೇರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಸೀಟ್ ಡಿಫೋ ಸ್ಟೇರಿಂಗ್ ಉಂಟು ಆಟೋ ಕ್ಲೋಸರ್ ಮಿರರ್ ಇಂಡಿಕೇಟರ್ಸ್ ಎಲ್ಲ ಬರುತ್ತೆ ನಂದು ಬೈ ಅಷ್ಟು ಫಾಸ್ಟ್ ಇದೆ ಯಾಕೆ ಅಂದ್ರೆ ನನ್ಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಕಾರ್ಸ್ ನಲ್ಲಿ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಸರ್ ಹೆವಿ ಎಕ್ಸ್ಪೀರಿಯನ್ಸ್ ವಯಸ್ಸು ಚಿಕ್ಕದಿದ್ರೂ ಎಕ್ಸ್ಪೀರಿಯನ್ಸ್ ತುಂಬಾ ಇದೆ ಫಾಸ್ಟ್ ಆಗಿ ಎಲ್ಲ ಡೀಟೇಲ್ಸ್ ಹೇಳ್ತೀರಾ ಸರ್ ಫಾಸ್ಟ್ ಆಗಿ ಎಲ್ಲ ಬರೀ ನಾನು ಇದು ಬರೀ ಇಂಡಿಕೇಟರ್ ನೋಡ್ರೆ ಹೇಳ್ಬಿಡ್ತೀನಿ ಇದು ಡಸ್ಟರ್ ಅಂತ ನಾಲೆಜ್ ಇದೆ ಸರ್ ಈ ಗಾಡಿ 2016 ಮಾಡಲ್ ಡೀಸೆಲ್ ಗಾಡಿ ಅದೂನು ಇಷ್ಟು ಕ್ಲಾಸ್ ಆಟೋ ಗೇರ್ಸ್ ಆಟೋಮೆಟಿಕ್ ಅದೂನು ಎಷ್ಗೆ ಹೇಳಿ 5,70,000 ಗೆ 16 ಮಾಡಲ್ ಸರ್ 16 ಮಾಡಲ್ ನ್ಯೂ ಶೇಪ್ ಗಾಡಿ ಸರ್ ಓಕೆ 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 ಸರ್ ಸರ್ KUV 100 2017 ಮಾಡಲ್ದು ಓಕೆ ಯಾವ ಮಾಡಲ್ ಹೇಳಿ 17 ಮಾಡಲ್ ಸರ್ ಒಂದು ದೊಡ್ಡ ಗಾಡಿ ಬೇಕು ಚಿಕ್ಕ ಸ್ಪೇಸ್ ನಲ್ಲಿ 6 ಜನ ಕುತ್ಕೊಂಡು ಹೋಗ್ಬೇಕು ನನ್ನ ಮನೆಯಲ್ಲಿ 1 ಜನ ಎಕ್ಸ್ಟ್ರಾ ಇದ್ದಾರೆ 5 ಜನ ಇಂದ 6 ಜನಗೆ ಒಂದು ಕಾರ್ ಬೇಕು ಸರ್ ಅಂತ ಬನ್ನಿ ಇಲ್ಲಿ ಅಲ್ಫಾ ಕಾರ್ಗೆ ನಾನು ಕೊಡ್ತೀನಿ KUV 100 ಅದು 2017 ಮಾಡಲ್ ಪ್ರೈಸಿಂಗ್ ಶಾಕಿಂಗ್ ಹೌದಾ ಸರ್ ಶಾಕಿಂಗ್ ಪ್ರೈಸ್ ನಲ್ಲಿ ಕರೆಂಟ್ ಹೊಡಿ ಬರ್ತಾರೆ ಹೆಂಗ್ ಶಾಕ್ ಆಗ್ತೀರಾ ಆ ತರ ಶಾಕಿಂಗ್ ಪ್ರೈಸ್ ನಲ್ಲಿ ಕೊಡ್ತೀನಿ ನಿಮ್ಗೆ ಅಷ್ಟು ಜಬರ್ದಸ್ತ್ ಇರುವ ಗಾಡಿ 2017 ಮಾಡಲ್ದು ಅದೂನು KUV 100 ಎಲ್ಲ ಸ್ಟೇರಿಂಗ್ ಎಸಿ ಎಲ್ಲ ಇರುವ ಗಾಡಿ 17 ಮಾಡಲ್ 6 ಸೀಟರ್ ಅದೂನು SUV ಸೆಗ್ಮೆಂಟ್ ಮಾರ್ಕೆಟ್ ನಲ್ಲಿ 4.5 ಕಮ್ಮಿ ಇಲ್ಲ ಕಮ್ಮಿ ಅಂದ್ರೆ 4.20 ನಮ್ಮ ಹತ್ರ ಡೈರೆಕ್ಟ್ ಆಗಿ ಬನ್ನಿ 3,20,000ಗೆ 3,20,000 2017 ಮಾಡಲ್ ಅದು 0 ಡೌನ್ ಪೇಮೆಂಟ್ ನಲ್ಲಿ ಪ್ರೊಫೈಲ್ ಚೆನ್ನಾಗಿದ್ರೆ ನೆಕ್ಸ್ಟ್ ವಾಲ್ವೋಗೆನ್ ವೆಂಟೋ ಡೀಸೆಲ್ 2014 ಸರ್ ಬೆಲೆ ಜಾಸ್ತಿ ಹೇಳ್ತೀರಲ್ಲ ಇರ್ಬೋದು ಸರ್ ಪೋಲೋ ಇಂದ ಕಮ್ಮಿ ಪ್ರೈಸ್ ಗೆ ಕೊಡ್ತೀನಿ ವೆಂಟೋ ಪೋಲೋ ಇಂದ ಕಮ್ಮಿ ಪ್ರೈಸ್ ಗೆ ವೆಂಟೋ ಕೊಡ್ತೀನಿ ಟಾಪ್ ಎಂಡ್ 14 ಮಾಡಲ್ ಹೈಲೈನ್ ಪೋಲೋ ಇದ್ರೆ 5 ಲಕ್ಷ ಎಷ್ಟು ಹೇಳಿ 5 lakh ಇದು 14 ಮಾಡಲ್ ವೆಂಟೋ ಅದು ಅದಕ್ಕಿಂತ ಲಕ್ಸುರಿಯಸ್ ಗಾಡಿ ಈ ಗಾಡಿ ಬರೀ 4 ಲಕ್ಷನೂ ಬೇಡ 3,80,000 ಕೊಡೋಣ 3,80,000ಗೆ ಟಾಪ್ ಎಂಡ್ ಗಾಡಿ ಹೈಲೈನ್ ಅದನ್ನು ವೆಂಟೋ ಡೀಸೆಲ್ 20+ ಮೈಲೇಜ್ ಬರುವ 4.2 ಸ್ಟೇರಿಂಗ್ ಎಸಿ ಹೇರ್ ಬ್ಯಾಗ್ ABS ಮ್ಯಾಗ್ ಲೆದರ್ ಸೀಟ್ ಡಿಫೋ ಸ್ಟೇರಿಂಗ್ ನೋಡ ಎಲ್ಲ ಫ್ಯೂಚರ್ ಇರುವ ಗಾಡಿ ಅದನ್ನ ಹೇಳ್ದೆ ಅಲ್ಲ ಸರ್ 14 ಮಾಡಲ್ 5 ಲಕ್ಷದಿಂದ ಕಮ್ಮಿ ಇಲ್ಲ ಅದು ಡೀಸೆಲ್ ಗಾಡಿ ಪೋಲೋ ನಾನು ವೆಂಟೋ ಅದಕ್ಕಿಂತ 1,20,000 ಕಮ್ಮಿ ಕೊಡ್ತಾ ಇದೀನಿ ಇದೇ ಗಾಡಿ 6 ಲಕ್ಷ ಹೇಳ್ತಾರೆ ಮಾರ್ಕೆಟ್ ನಲ್ಲಿ ನಮ್ಗೆ ಆ ತರ ಬೇಡ ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಬೇಡ ನಮ್ ಕಾರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರೋ ತರ ಬರೀ 3,80,000ಗೆ ಸರ್ ನೆಕ್ಸ್ಟ್ ಒಂದು ನ್ಯಾನೋ ಇದೆ ಸರ್ ನ್ಯಾನೋ ಅದೂನು 14 ಮಾಡಲ್ದು ಅದೂನು 0 ಡೌನ್ ಪೇಮೆಂಟ್ ನಲ್ಲಿ ಬೇಕು ಸರ್ ನಮ್ಗೆ ಬಜೆಟ್ ಕಮ್ಮಿ ಇರ್ಬೇಕು ಫ್ರೆಂಡ್ಲಿ ಇರ್ಬೇಕು ಅಂದ್ರೆ ಬನ್ನಿ ನಮ್ಮ ಹತ್ರ ಅದೂನು ನ್ಯಾನೋ ಟ್ವಿಸ್ಟ್ ಲೇಟೆಸ್ಟ್ ಶೇಪ್ದು 2014 ಮಾಡಲ್ದು ಕೊಡ್ತೀನಿ ಗಾಡಿ ನಿಮ್ಗೆ ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಎಷ್ಗೆ ಹೇಳಿ ಡೈರೆಕ್ಟ್ 1,25,000ಗೆ ಸರ್ 1,25,000ಗೆ ಬರೀ 125 ಕೊಡ್ಬಿಡ್ತೀವಿ ಸರ್ ಗಾಡಿ ಸರ್ ಹಾಗೆ ನೆಕ್ಸ್ಟ್ ಸರ್ 6 ಸೀಟ್ ಬೇಕು ಅದೂನು ಈ ಗಾಡಿ ಡೆಟ್ಸನ್ ರೆಡಿಗೋ 6 ಸೀಟರ್ ಸರ್ ಇದು 6 ಸೀಟರ್ ಎಲ್ಲ 4.2 ಸ್ಟೇರಿಂಗ್ ಎಸಿ ಎಲ್ಲ ಬರುತ್ತೆ ಇದನ್ನಲ್ಲಿನು ಗಾಡಿ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ ಎಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ ಯಾವ ಮಾಡಲ್ ಹೇಳಿ ಸರ್ ಮಾಡಲ್ 14 ಮಾಡಲ್ದು 6 ಸೀಟ್ ಒಳಗಡೆ ತೋರಿಸಿ ಸೀಟ್ಸ್ ಗಳು 6 ಸೀಟ್ ಇದೆ ಹಿಂದೆ 3 ಮುಂದೆ 3 ಎಷ್ಟ ಎಲ್ಲ ಫ್ಯೂಚರ್ ಇರುವ ಗಾಡಿ ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಎಸ್ಗೆ ಕೊಡ್ಬಿಡ್ತೀನಿ ಹೇಳಿ 2014 ಮಾಡಲ್ ಡೈರೆಕ್ಟ್ 235 ಕೊಡ್ಬಿಡ್ತೀವಿ ಸರ್ 2,35,000ಗೆ 14 ಮಾಡಲ್ 0 ಡೌನ್ ಪೇಮೆಂಟ್ ನಲ್ಲಿ ಪ್ರೊಫೈಲ್ ಚೆನ್ನಾಗಿದ್ರೆ ಮಾಡ್ಕೊಡ್ಬಿಡೋಣ ಆಮಿಯೋ ತೋರಿಸಿ ಸರ್ ವಾಲ್ಸ್ವಾಗನ್ ಆಮಿಯೋ ಅದು ಪೋಲೋ ಸರ್ ಪೋಲೋ ಅಂತ ಕನ್ಫ್ಯೂಸ್ ಆಗ್ಬೇಡಿ ಆಮಿಯೋ ಅದು ಪೋಲೋ ನಲ್ಲಿ ಆಮಿಯೋಗೆ ಡಿಕ್ಕಿ ಬರುತ್ತೆ ಪೋಲೋ ನಲ್ಲಿ ಡಿಕ್ಕಿ ಬರಲ್ಲ ಶಿಫ್ಟ್ ನಲ್ಲಿ ಹೆಂಗೆ ಡಿಸೈನ್ ನಲ್ಲಿ ಡಿಕ್ಕಿ ಬರುತ್ತೆ ಶಿಫ್ಟ್ ನಲ್ಲಿ ಬರಲ್ಲ ಗ್ರಾಂಡ್ ನಲ್ಲಿ ಡಿಕ್ಕಿ ಬರಲ್ಲ ಎಕ್ಸೆಂಟ್ ನಲ್ಲಿ ಡಿಕ್ಕಿ ಬರುತ್ತಲ್ಲ ಆ ತರ ಡಿಕ್ಕಿ ಬರುತ್ತೆ 2016 ಮಾಡಲ್ ಪೋಲೋ ತಗೊಳ್ಳಕ್ಕೆ ಹೋದ್ರೆ ಮಿನಿಮಮ್ 5.5 ಲಕ್ಷ ಸರ್
3,80,000ಗೆ ಡಿಕ್ಕಿ ಸಮೇತ ಅದನ್ನು ಆಮಿಯೋ ಕೊಡ್ತೀನಿ ಸರ್. 3,80,000 ಅದನ್ನು CNG ಫಿಟೆಡ್ ವೆಹಿಕಲ್, CNG 20+ ಮೈಲೇಜ್ ಬರುವ ಗಾಡಿ. ಎಲ್ಲ ನಿಮ್ಗೆ ಏರ್ ಬ್ಯಾಗ್, ABS ಎಲ್ಲ 4.0 ಪವರ್ ಸ್ಟೀರಿಂಗ್, AC, ಲೆದರ್ ಸೀಟ್ಸ್, ಮಿರರ್ ಇಂಡಿಕೇಟರ್, ಆಟೋ ಕ್ಲೋಸರ್ ಮಿರರ್ಸ್ ಎಲ್ಲ ಬರುವ ಗಾಡಿ. ಬರೀ 3,80,000ಗೆ ಹೋಂಡಾ ಸಿಟಿ 3,80,000 ಸರ್. ನ್ಯೂ ಶೇಪ್ ಹೋಂಡಾ ಸಿಟಿ ತೋರಿಸಿ ಸರ್. ಓಕೆ ಸರ್, ನ್ಯೂ ಶೇಪ್ ಹೋಂಡಾ ಸಿಟಿ. ಓಕೆ, ನ್ಯೂ ಶೇಪ್ ಯಾವ ತರ ಇದೆ ನೋಡಿ ಸರ್. 24 ಕ್ಯಾರೆಟ್. ಆಮೇಲೆ ಕಲ್ ತಗೊಂಡ್ ಬಂದು ಉಜ್ಜಿ ನೋಡ್ಬೇಡಿ, 24 ಕ್ಯಾರೆಟ್ ಅಂತ ಇದು 24 ಕ್ಯಾರೆಟ್ ಗೋಲ್ಡ್ ತರ ಇದೆ. ಗೋಲ್ಡ್ ಕಲರ್ ಗೋಲ್ಡ್ ಕಲರ್ ಇದು. ಎಲ್ಲ ನಿಮ್ಗೆ 4.0 ಪವರ್ ಸ್ಟೀರಿಂಗ್, AC, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗೋ, ಸ್ಟೀರಿಂಗ್ ಕಂಟ್ರೋಲ್ ಎಲ್ಲ ಬರುತ್ತೆ. VMT ಟಾಪ್ ಅಂಡ್ ವೇರಿಯಂಟ್ ಸರ್. ಟಾಪ್ ಅಂಡ್ ವೇರಿಯಂಟ್ ತುಂಬಾ ಜಬರ್ದಸ್ತ್ ಇದೆ. ನ್ಯೂ ಶೇಪ್ ಟೈಪ್ 5 ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಹೋಂಡಾ ಸಿಟಿ ಟೈಪ್ 5 ಅದನ್ನು 2009 ಮಾಡಲ್ದು. ಇಷ್ಟ ಸರ್ ಏನ್ ಸರ್ 2009 ಮಾಡಲ್ದು VMT ಟಾಪ್ ಅಂಡ್ ಎಲ್ಲ ಫ್ಯೂಚರ್ಸ್ ಸಮೇತ ಕೊಡ್ತಾ ಇದ್ದೀರಾ. ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗೋ, ಸ್ಟೀರಿಂಗ್ ಕಂಟ್ರೋಲ್, ಕ್ಲೋಸರ್ ಮಿರರ್, ಆಟೋ ಕ್ಲೋಸರ್ ಮಿರರ್, ಮಿರರ್ ಇಂಡಿಕೇಟರ್ ಎಲ್ಲ ಬರುವ ಸ್ಟೀರಿಂಗ್ ಅಡ್ಜಸ್ಟಬಲ್, ಸ್ಟೀರಿಂಗ್ ಇದು ಸೀಟ್ ಅಡ್ಜಸ್ಟಬಲ್ ಎಲ್ಲ ಇರುವ ಫ್ಯೂಚರ್ ಗಾಡಿ. ಏನ್ ಸರ್ ಬೆಲೆ ಜಾಸ್ತಿ ಹೇಳ್ತೀರಾ ಅಂತ. ಅಲ್ಫಾ ಕಾರ್ಸ್ ಅಂದ್ರೆ ಪ್ರೈಸಿಂಗ್ ಅಂದ್ರೆ ಅಲ್ಫಾ ಕಾರ್ಸ್ ಪ್ರೈಸಿಂಗ್ ಕೊಡ್ತೀನಿ, ಯೋಚನೆ ಮಾಡ್ಬೇಕು. ಬರೀ 7,80,000ಗೆ 2,80,000ಗೆ 2,80,000ಗೆ ಕೊಡ್ತೀನಿ. ಒಂದು ಶೋರೂಮ್ ಪೀಸ್ ನೋಡ್ತೀರಾ ನೀವು? ಹೇಳಿ ಸರ್, ತೋರಿಸಿ ಸರ್ ಅಲ್ಲಿ ಮುಂದೆ. ಅಮೇಜ್ ಶೋರೂಮ್ ಲಡ್ಡು ಯಾವ ತರ ಇದೆ ನೋಡಿ ಸರ್. ಬಿಡಿ ಸರ್. ಸರ್ ಗಾಡಿ ಬಿಡಿ ಸರ್, ಒಂದು ಬಾಡಿ ನೋಡಿದ್ರೆ ಸಖತ್ ಸರ್. ಒಂದು ಪೀಸ್ ಟಚ್ ಅಪ್ ಪಾಲಿಶ್ ಆಗಿಲ್ಲ ಈ ಗಾಡಿ ಒಳಗಡೆ. ಗಾಡಿ ಬಂದು ಓಡಿಸ್ಬಿಟ್ರೆ ಸೈಕ್ ಆಗ್ಬಿಡ್ತೀರಾ. ಶೋರೂಮ್ ಸರ್. ಶೋರೂಮ್ ನಲ್ಲಿ ನಾನು ಒಂದ್ಸತಿ ಆ ಹೋಂಡಾ ಶೋರೂಮ್ ಇಂದ ನಾನು ಎಲ್ಲಾ ವರ್ಷ ಒಂದೊಂದ್ಸ ಗಾಡಿ ತಗೊಳ್ತಾ ಇರ್ತೀನಿ. ಯಾಕಂದ್ರೆ ನಂದು ಕಾರ್ ಶೋರೂಮ್ ಇರೋದು ಅಲ್ಲ, ಎಕ್ಸ್ಪೀರಿಯನ್ಸ್ ತಗೊಳ್ಬೇಕು ಅಂತ ಒಂದ್ 6 ತಿಂಗಳಿಗೆ ಒಂದ್ ವರ್ಷಕ್ಕೆ ಒಂದೊಂದು ಶೋರೂಮ್ ಇಂದಾನೆ ತಗೊಳ್ತಾ ಇರ್ತೀನಿ ಗಾಡಿಗಳು. ನಾನು ಅಮೇಜ್ 2014 ನಲ್ಲಿ ಲಾಂಚ್ ಆಗಿದ್ದು. 13 ನಲ್ಲಿ ಪೆಟ್ರೋಲ್ ಲಾಂಚ್ ಆಯ್ತು, 14 ನಲ್ಲಿ ಡೀಸೆಲ್ ಲಾಂಚ್ ಆಯ್ತು. ಅವಾಗ ನಾನು ನೋಡಿದೆ 2013 ನಲ್ಲಿ. ಅದೇ ಫೀಲ್ ಈ ಅಮೇಜ್ ನಲ್ಲಿ ನನ್ಗೆ ಕಾಣಿಸ್ತು. ಇವತ್ತು ಸೇಮ್ ಫೀಲ್ ಕಾಣಿಸ್ತು, ಅದೇ ಫೀಲ್ ಕಾಣಿಸ್ತು ನಂಗೆ. ಪವರ್ ಸ್ಟೀರಿಂಗ್, AC, ಏರ್ ಬ್ಯಾಗ್, ABS ಎಲ್ಲ ಇರುವ ಗಾಡಿ, ಇಷ್ಟು ಕ್ಲಾಸ್ ಕಂಡೀಷನ್ ನಲ್ಲಿ ಇರುವ ಗಾಡಿ, ಇಷ್ಟು ಸೈಕ್ ಕಂಡೀಷನ್ ನಲ್ಲಿ ಇರುವ ಒಂದು ಟ್ರೇಲ್ ತಗೊಳ್ಳಿ, ಆಮೇಲೆ ತಗೊಳ್ಳಿ. ಹೋದ್ಸತಿ ಒಂದು ಸಾನೆಟ್ ನಾನು ನಿಮ್ಗೆ ಹೇಳಿದ್ದೆ, ಒಂದ್ ಜನ ಫಸ್ಟ್ ಕಸ್ಟಮರ್ ಬಂದು ಸಾನೆಟ್ ಬರೀ ಟ್ರೇಲ್ ತಗೊಂಡಿ ಏನ್ ಸರ್ ಇದು ಶೋರೂಮ್ ತರ ಇದೆ ಪೀಸ್ ಅಂತ ಹೇಳ್ರು. ಆ ತರ ಈ ಪೀಸ್ ಇದೆ. ಬನ್ನಿ ಈ ಡೈರೆಕ್ಟ್ ಆಗಿ 4,25,000ಗೆ ಹೋಂಡಾ ಅಮೇಜ್ ಕೊಡ್ಬಿಡ್ತೀನಿ. 16 ಮಾಡಲ್. ಅದನ್ನು ಯಾವ ಮಾಡಲ್ ಹೇಳಿ? 16 ಮಾಡಲ್. ನಿಮ್ಗೆ ಲೋನ್ ಬೇಕು ಅದನ್ನು ಸಿಗ್ಬಿಡ್ತಾವ. 20-30,000 ತಗೊಂಡ್ ಬನ್ನಿ, ಇಲ್ಲ 51 ಲಕ್ಷ ಎಷ್ಟಾದ್ರು ತಗೊಂಡ್ ಬನ್ನಿ. ಪ್ರೊಫೈಲ್ ಕರೆಕ್ಟ್ ಆಗಿದ್ರೆ 0 ಡೌನ್ ಪೇಮೆಂಟ್ ನಲ್ಲಿ ಮಾಡಿಸ್ಕೊಡೋಣ. ಓಕೆ ಸರ್. ನೆಕ್ಸ್ಟ್ ಸರ್ ಒಂದು ವರ್ಣ ಫ್ಲೂಯಿಡ್ ಯಾವ ತರ ಪಳ ಹೊಡಿತಾ ಇದೆ ನೋಡಿ ಸರ್. ಬ್ಲಾಕ್ ಕಲರ್ ಅಲ್ಲಿ. ಬ್ಲಾಕ್ ಅಂದ್ರೆ ಸೈಕ್ ಆಗ್ಬಿಡ್ತಾರ ಹುಡುಗರು. ಅಷ್ಟು ಸೈಕ್ ಗಾಡಿ. ಬ್ಲಾಕ್ ಅಂಡ್ ವೈಟ್ ಅಂದ್ರೆ ಅದು ಲುಕ್ಕೇ ಚೇಂಜ್, ಕಾಂಬಿನೇಷನ್ ಶರ್ಟ್ ಅಂಡ್ ಪ್ಯಾಂಟ್ ಆ ತರ ಕಾಂಬಿನೇಷನ್ ಇದು. ಸರ್ ಫೀಚರ್ಸ್ ಎಲ್ಲ ಇನ್ನಲ್ಲಿ 4.0 ಪವರ್ ಸ್ಟೀರಿಂಗ್, AC ಎಲ್ಲ ಇರುವ ಗಾಡಿ, ಇಷ್ಟು ಫ್ಯೂಚರ್ ಇರುವ ಗಾಡಿ. ಸಿಂಗಲ್ ಓನರ್ ವೆಹಿಕಲ್ ಸರ್. ಸರ್ ಇದು 15 ಮಾಡಲ್ ನ್ಯೂ ಶೇಪ್ ತರಿಸಿ ಸರ್. ಮುಂಚೆ ಫಸ್ಟ್ ಮುಂದೆದು ಗ್ರಿಲ್, ಹೆಡ್ ಲೈಟ್ಸ್, ಪ್ರೊಜೆಕ್ಟರ್ ಹೆಡ್ ಲೈಟ್ಸ್ ಎಲ್ಲ ಇರುವ ಗಾಡಿ. ಈ ಗಾಡಿ 15 ಮಾಡಲ್ದು. ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್ ನೀವು. ಕಮ್ಮಿ ಅಂದ್ರೇನು 6.5 ಲಕ್ಷದಿಂದ ಕಮ್ಮಿ ಇಲ್ಲ. 5.5 ಲಕ್ಷಕ್ಕೆ ಡೈರೆಕ್ಟ್ ಆಗಿ ಕೊಡೋಣ. 15 ಮಾಡಲ್ ಸಿಂಗಲ್ ಓನರ್, ಅದನ್ನು ನ್ಯೂ ಶೇಪ್ ವೆಹಿಕಲ್ ವರ್ಣ ಫ್ಲೂಯಿಡ್ 5.5 ಲಕ್ಷ. ಹೌದು ಸರ್. ನೆಕ್ಸ್ಟ್ ಸರ್ ಇದು ನಿಸಾನ್ ಮೈಕ್ರಾ. ಅದನ್ನು ನಿಮ್ಗೆ ಮೈಕ್ರಾ ನಲ್ಲಿ ಏರ್ ಬ್ಯಾಗ್, ABS ಎಲ್ಲ ಇರುವ ಗಾಡಿ ಬೇಕು. ಎಲ್ಲ ಫ್ಯೂಚರ್ ಇರುವ ಏರ್ ಬ್ಯಾಗ್, ABS ಎಲ್ಲ ಇರುವ ಸರ್. ಶೇಪ್ ಸ್ವಲ್ಪ ಬೇರೆ ಇರ್ಬೇಕು ಸರ್ ನಮ್ಗೆ ಗಾಡಿ ಓಡ್ಸಕ್ಕೆ. ಅದನ್ನು ಬಲೂನ್ ಶೇಪ್ ನಲ್ಲಿ ಇರ್ಬೇಕು ಸರ್ ಗಾಡಿ. ಅದು ನಮ್ಗೆ ಟಾಪ್ ಅಂಡ್ ಗಾಡಿನೂ ಇರ್ಬೇಕು, ಬಲೂನ್ ಶೇಪ್ ನಲ್ಲಿನೂ ಇರ್ಬೇಕು. ಡ್ಯಾಶ್ ಬೋರ್ಡ್ ಮುಂದೆ ಎಲ್ಲಾ ಗಾಡಿ ಓಡಿಸಿ ನಾವು ಟೈರ್ಡ್ ಆಗ್ಬಿಟ್ಟಿದೀವಿ. ಅದಕ್ಕೆ ನಿಸಾನ್ ಮೈಕ್ರಾ ಅಂದ್ರೆ ಅದು ಶೇಪೇ ಬೇರೆ, ಗಾಡಿನೂ ಬೇರೆ, ಗಾಡಿನೂ ಸೈಕ್ನು ಬೇಡ. ಈ ತರ ಅದನ್ನು ಏರ್ ಬ್ಯಾಗ್, ABS ಎಲ್ಲ ಇರುವ ಗಾಡಿ. ಇದು 11 ಮಾಡಲ್ದು ಮೈಕ್ರಾ. ಬರೀ 7,20,000ಗೆ. ಮಾರ್ಕೆಟ್ ನಲ್ಲಿ 3.5 ಕಮ್ಮಿ ಇಲ್ಲ, 2.20ಗೆ ಕೊಡ್ತೀನಿ ಸರ್. ಸಿಂಗಲ್ ಓನರ್ ಸರ್? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಓಕೆ ಸರ್. ನೆಕ್ಸ್ಟ್ ಸರ್ ಹೋಂಡಾ ಅಮೇಜ್ ಡೀಸೆಲ್ದು ಹೋಂಡಾ ಸಿಟಿ ಇಂಜಿನ್ ಬರೋದು. ಇದ್ನಲ್ಲಿ ಯಾವ್ದು ಇಂಜಿನ್ ಬರೋದು ಹೇಳಿ? ಸಿಟಿ ಇಂಜಿನ್. ಹೋಂಡಾ ಸಿಟಿ ಇಂಜಿನ್ ಬರೋದು ಡೀಸೆಲ್. ಏನ್ ಸರ್ ಹೋಂಡಾ ಸಿಟಿ ಇಂಜಿನ್ ಬರುತ್ತೆ, ಮೈಲೇಜ್ ಕಮ್ಮಿ ಬರ್ತಾ ಇರ್ಬೋದು ಅಂತ ತಿಳ್ಕೊಂಡಿದ್ದೀರಾ? 20+ ಮೈಲೇಜ್ ಬರುತ್ತೆ ಸರ್. 20+ ಮೈಲೇಜ್ ಬರುತ್ತೆ. ಡೀಸೆಲ್ ಗಾಡಿ, ಅದನ್ನು 4.0 ಪವರ್ ಸ್ಟೀರಿಂಗ್, AC ಎಲ್ಲ ಇರುವ ಗಾಡಿ. ಈ ಗಾಡಿ ನಿಮಿಷಕ್ಕೆ ಡೈರೆಕ್ಟ್ ಆಗಿ ಎಸ್ಗೆ ಕೊಡ್ಬಿಡ್ತೀನಿ. ಹೇಳಿ ಸರ್. ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ 4.5 ಕಮ್ಮಿ ಇದೆ, ಕಮ್ಮಿ ಇಲ್ಲ. 3.5 ಬೇಡ, 3.30ಗೆ ಕೊಡೋಣ. ಬರೀ 3,30,000ಗೆ 2014 ಮಾಡಲ್ದು. ಅದನ್ನು ಡೀಸೆಲ್ ಹೋಂಡಾ ಸಿಟಿ ಇಂಜಿನ್ ಬರುವ 20+ ಮೈಲೇಜ್ ಬರುವ ಗಾಡಿ. ಈ ಗಾಡಿ ನಿಮಿಷಕ್ಕೆ ಬನ್ನಿ, ಕಮ್ಮಿ ಬಜೆಟ್ ನಲ್ಲಿ, ಅದನ್ನು 0 ಡೌನ್ ಪೇಮೆಂಟ್ ನಲ್ಲಿ ಆದ್ರೂ ಮಾಡಿಸ್ಕೊಡ್ಬೇಡಣ. ಸರ್. ನೆಕ್ಸ್ಟ್ ಫಿಯಟ್ ಪುಂಟೋ ಸರ್. 2011 ಮಾಡಲ್ದು.
ಯಾವ ಮಾಡಲ್ ಹೇಳಿ? 11 ಮಾಡಲ್ 2018 11 ಮಾಡಲ್ದು ಇದು. ಇದರಲ್ಲಿ ನಿಮಗೆ ಪವರ್ ಸ್ಟೇರಿಂಗ್ ಎಸಿ ಎಲ್ಲ ಬರುತ್ತೆ. ಗಾಡಿ ತುಂಬಾ ಸೈಕೆಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಪೆಟ್ರೋಲ್ ವೇರಿಯಂಟ್ ಓಕೆ ಎಷ್ಟಿಗೆ ಕೊಡ್ಬಿಡ್ತೀನಿ ಹೇಳಿ ಸರ್. ಡೈರೆಕ್ಟ್ ಆಗಿ 1,80,000 ಕೊಡ್ಬಿಡ್ತೀನಿ ಸರ್. 1,80,000 1,80,000 ಬರೀ 11 ಮಾಡಲ್ದು ಅದನ್ನು ಪುಂಟೋ ಕೊಡ್ತೀನಿ ಸರ್. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ಇದು ಗ್ರ್ಯಾಂಡ್ ಐಟನ್ ನಿಯೋದ್. ಓಕೆ ಆಟೋಮೆಟಿಕ್ ಗೇರ್ಸ್. ಓಕೆ ಆಟೋಮೆಟಿಕ್ ಗೇರ್ಸ್ 4.0 ಸ್ಟೇರಿಂಗ್ ಎಸಿ ಏರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಸೀಟ್ ಡಿಫಾಗ್ ಸ್ಟೇರಿಂಗ್ ಅನ್ಕೊಂಡು ಆಟೋ ಕ್ಲೋಸರ್ ಮೇಲೆ ಮಿರರ್ ಇಂಡಿಕೇಟರ್ಸ್ ಎಲ್ಲ ಬರುತ್ತೆ ಈ ಗಾಡಿನಲ್ಲಿ. ಇಷ್ಟು ಫೀಚರ್ ಇರುವ ಗಾಡಿ. ಅದನ್ನು 2020 ಮಾಡಲ್ ಆಟೋ ಗೇರ್ಸ್ 28,000 ಓಡಿರುವ ಗಾಡಿ. ಈ ಗಾಡಿ 28,000 ಓಡಿದೆ ಬರೀ. 28,000 ಓಡಿರುವ ಗಾಡಿ ಆಟೋ ಗೇರ್ಸ್ ಐಟನ್ ನಿಯಾಸ್. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಎಷ್ಟಿಗೆ ಕೊಡ್ಬಿಡ್ತೀನಿ ಹೇಳಿ ಸರ್. ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ 7,500 ಕಮ್ಮಿ ಇಲ್ಲ, 6,500 ಬೇಡ, 6,15,000 6,25,000 6,25,000 ಕೊಡ್ಬೇಡ ಸರ್. ಇದು ಇಗ್ನಿಸ್ ಮಾರುತಿ ಸುಜುಕಿ ಇಗ್ನಿಸ್ 2018 ಮಾಡಲ್ 4.0 ಸ್ಟೇರಿಂಗ್ ಎಸಿ ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ. ಗಾಡಿನಲ್ಲಿ ತುಂಬಾ ಸೈಕ್ ಕಂಡೀಷನ್ ಅಲ್ಲಿ ಇದೆ. ಅದನ್ನು 18 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಹೋಗಿ ಸರ್ ಮಾರ್ಕೆಟ್ ನಲ್ಲಿ 6 ಲಕ್ಷದಿಂದ ಕಮ್ಮಿ ಇಲ್ಲ, 4,80,000 ಕೊಡೋಣ ಸರ್. 4,80,000 ಸರ್. ಹಾಗೆ ಇನ್ನೊಂದು ಸರ್ ನೆಕ್ಸ್ಟ್ ಸರ್ ಡೆಟ್ಸನ್ ಗೋ ಸರ್. ಇದು 2016 ಮಾಡಲ್ದು ಗಾಡಿ. ಇದು ಯಾವ ಮಾಡಲ್ ಹೇಳಿ? ಅದು 0 ಡೌನ್ ಪೇಮೆಂಟ್ ಅಲ್ಲಿನೂ ಬೇಕು ನಿಮ್ಗೆ, ಚಿಕ್ಕ ಗಾಡಿನೂ ಬೇಕು, ಗಾಡಿ ಚೆನ್ನಾಗಿರೋನು ಬೇಕು. 14 ಮಾಡಲ್ ಗಾಡಿ. ಇದನ್ನು 2,20,000 ಎಲ್ಲ 4.0 ಸ್ಟೇರಿಂಗ್ ಎಸಿ ಎಲ್ಲ ಇರುತ್ತೆ. ಗಾಡಿ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ಈ ಗಾಡಿ 2,20,000 ಕೊಡ್ತೀವಿ ಸರ್. 2,20,000 ಓಕೆ 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 ಸರ್. ಹಾಗೆ ನೆಕ್ಸ್ಟ್ ಸರ್ i10 ಸರ್. i10 9 ಮಾಡಲ್ದು ಸರ್. ಎಲ್ಲ 4.0 ಸ್ಟೇರಿಂಗ್ ಎಸಿ ಎಲ್ಲ ಇರುವ ಗಾಡಿ. ಈ ಗಾಡಿನು 9 ಮಾಡಲ್ದು ಸೆಕೆಂಡ್ ಓನರ್. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ ಸರ್. 2.5 ಲಕ್ಷ ಕೊಡೋಣ. 2 ಲಕ್ಷಕ್ಕೆ ಬರೀ i10 2 ಲಕ್ಷ ಕೊಡೋಣ ಸರ್. 9 ಮಾಡಲ್ ಸರ್. ಹಾಗೆ ಒಂದು ನೆಕ್ಸ್ಟ್ ಸರ್ ರಿಡ್ಜ್. ಮಾರ್ಕೆಟ್ ನಲ್ಲಿ ತುಂಬಾ ಹೆವಿ ಡಿಮ್ಯಾಂಡಬಲ್ ವೆಹಿಕಲ್. 2013 ಮ್ಯಾಗ್ವಿಲ್ ಒಂದು 60,000-70,000 ಅದು ಮ್ಯಾಗ್ವಿಲ್ಸ್ ಇದೆ. ಎಲ್ಲ ಗಾಡಿ ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ 4.0 ಸ್ಟೇರಿಂಗ್ ಎಸಿ ಎಲ್ಲ ಬರುವ ಗಾಡಿ. ಎಷ್ಟು ಸೆಕ್ ಕಂಡೀಷನ್ ಅಲ್ಲಿ 2013 ಮಾಡಲ್. ಮಾರ್ಕೆಟ್ ನಲ್ಲಿ 4 ಕಾಲಿಂದ ಕಮ್ಮಿ ಇಲ್ಲ, 3,25,000 ಕೊಡೋಣ. 3,25,000 ಬರೀ 3,25,000 ಸರ್. ವರ್ಣ ಡೀಸೆಲ್ ಆಟೋಮೆಟಿಕ್ ವೆಹಿಕಲ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್, SX ಟಾಪ್ ಅಂಡ್ 4.0 ಸ್ಟೀರಿಂಗ್ ಎಲ್ಲ ಎಸಿ ಎಲ್ಲ ಬರುತ್ತೆ. ಗಾಡಿ ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಮ್ಯಾಗ್ವಿಲ್ ಸಮೇತ ಸ್ಟ್ಯಾಂಡ್ಲಿ ಲೆದರ್ ಸೀಟ್ಸ್ ಇದೆ. 2,20,000 2010 ಮಾಡಲ್ದು ಕೊಡೋಣ ಸರ್. 2,20,000 ಹೌದೌದು. 13 ಮಾಡಲ್ದು LPG ಪ್ಲಸ್ ಪೆಟ್ರೋಲ್ ಸೆಲ್ಸ್ ಬಿಟ್ರೆ 45 ಬರುತ್ತೆ. LPG ನಲ್ಲಿ 20 ಬರುತ್ತೆ, 25 ಬರುತ್ತೆ, ಪೆಟ್ರೋಲ್ ನಲ್ಲಿ 20 ಬರುತ್ತೆ. ಟೋಟಲ್ 45 ಮೇಲೆ ಬರುವ ಗಾಡಿ 13 ಮಾಡಲ್ದು LPG ಸಮೇತ. ಈ ಗಾಡಿ ನಿಮಿಷ್ಕರಿಗೆ 2,20,000 ಬರೀ. 2,20,000 ಓಕೆ ಸರ್. ಡಸ್ಟರ್ 2016 ಮಾಡಲ್ ನ್ಯೂ ಶೇಪ್ RX ರೆಡ್ ವೇರಿಯಂಟ್ ಎಲ್ಲ 4.0 ಸ್ಟೇರಿಂಗ್ ಎಸಿ ಏರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಸೀಟ್ ಡಿಫಾಗ್ ಸ್ಟೇರಿಂಗ್ ಅನ್ಕೊಂಡು ಎಲ್ಲ ಫ್ಯೂಚರ್ ಇರುವ ಗಾಡಿ. ಈ ಗಾಡಿ ಎಲ್ಲದೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್. 6.5 ಲಕ್ಷದಿಂದ ಕಮ್ಮಿ ಇಲ್ಲ, ಬರೀ 5,25,000 ಕೊಡ್ತೀನಿ ಸರ್. 5,20,000 ಸರ್. ಇದು 25,000 ಕೊಡ್ತೀನಿ. 25,000 ಓಕೆ. ರೆನಾಲ್ಟ್ ಡಾಡ್ಜ್ ಸರ್. ಸರ್ ಇನ್ನು ದೊಡ್ಡ ಗಾಡಿ ಇದೆ ಸರ್. ದೊಡ್ಡ ಗಾಡಿ 7 ಸೀಟರ್ ಒಂದು ಇಟ್ಟಿಗೆ ತಗೊಳ್ಳೋ ಜಾಗದಲ್ಲಿ ಇದು ತಗೊಳ್ಳಿ ಸರ್. ಗಾಡಿ ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಪ್ರೈಸಿಂಗ್ ಬೆಂಕಿ ಹಚ್ಕೊಂಡು ಹೋಗ್ಬೇಕು. ಆ ಪ್ರೈಸಿಂಗ್ ನಲ್ಲಿ ಕೊಡ್ತೀನಿ. ಎಜಿಯೋ ಕೊಡ್ಬಿಡ್ತೀನಿ ಹೇಳಿ ಬರೀ 4.5 ಲಕ್ಷಗೆ ಕೊಡ್ತೀನಿ ಸರ್. ಮಾರ್ಕೆಟ್ ನಲ್ಲಿ 6 ಲಕ್ಷದಿಂದ ಕಮ್ಮಿ ಇಲ್ಲ. 20+ ಮೈಲೇಜ್ ಬರುತ್ತೆ. 2016 ಮಾಡಲ್ ಎಲ್ಲ 4.0 ಸ್ಟೇರಿಂಗ್ ಎಸಿ ಎಲ್ಲ ಬರುತ್ತೆ. ಮ್ಯಾಗ್ವಿಲ್ ಸಮೇತ ಇರುವ ಗಾಡಿ. ಬರೀ ನಿಮ್ಗೆ 4.5 ಲಕ್ಷಗೆ ಮಾರ್ಕೆಟ್ ನಲ್ಲಿ ಚಾನ್ಸೂ ಇಲ್ಲ, ಸಾಧ್ಯನೂ ಇಲ್ಲ. ಇಷ್ಟು ದೊಡ್ಡ ಗಾಡಿ ಸಿಗೋದು ಇದೂನು ಇಲ್ಲ. ಫೋರ್ಡ್ ಫಿಯೆಸ್ಟಾ ಸರ್ ಇದು? ಸರ್ ಫೋರ್ಡ್ ಫಿಯೆಸ್ಟಾ 2009 ಮಾಡಲ್ ಡೀಸೆಲ್ 20+ ಮೈಲೇಜ್ ಬರುವ ಗಾಡಿ. 4.0 ಸ್ಟೇರಿಂಗ್ ಎಸಿ ಎಲ್ಲ ಇರುವ ಗಾಡಿ. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಬರೀ ನಿಮಿಷ ಮಾರ್ಕೆಟ್ ನಲ್ಲಿ 2.80 ಕಮ್ಮಿ ಇಲ್ಲ, 1,80,000 ಕೊಡೋಣ. 1,80,000 ಕೊಡೋಣ. ಓಕೆ ಓಕೆ ಸರ್. ನೆಕ್ಸ್ಟ್ ಒಂದು ಟಾಟಾ ವೆಹಿಕಲ್ ಇದೆ ಸರ್. ಯಾವ ಸರ್? ಬೋಲ್ಟ್ 2015 ಮಾಡಲ್ದು ಬೋಲ್ಟ್. ಇದು ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಸಿಂಗಲ್ ಓನರ್ ವೆಹಿಕಲ್. ಅದೂನು ಟಾಟಾ ಬೋಲ್ಟ್. ಅದು ಬೋಲ್ಟ್ ತರ ಗಟ್ಟಿ ಬರುತ್ತೆ ಗಾಡಿ. ನೆಟ್ ಬೋಲ್ಟ್ ತರಾನೇ ಗಟ್ಟಿ ಬರುತ್ತೆ. 2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಅದೂನು 0 ಡೌನ್ ಪೇಮೆಂಟ್ ನಲ್ಲಿ ಬರೀ 3 ಲಕ್ಷ ಕೊಡ್ತೀನಿ. 4 ಲಕ್ಷದಿಂದ ಕಮ್ಮಿ ಇಲ್ಲ, 3 ಲಕ್ಷ ಕೊಡ್ತೀನಿ ಸರ್. 3 ಲಕ್ಷಕ್ಕೆ ಸರ್. ಟೊಯೋಟಾ ಕೊರೋಲಾ ಅಲ್ಟಿಸ್ ನೋಡಿ ಸರ್ ಯಾವ ತರ ಇದೆ. ಒಂದು ಪ್ರೀಮಿಯಂ ಬೆನ್ಸ್ BMW ತರ ಗಾಡಿ ಸರ್. ಇದು ಲಕ್ಸುರಿಯಸ್ ವೇರಿಯಂಟ್ BMW ಬೆನ್ಸ್ ತರ ಗಾಡಿ. ಪ್ರೀಮಿಯಂ ಗಾಡಿ. ಅದೂನು 2009 ಮಾಡಲ್. ಇಷ್ಟು ಲಕ್ಸುರಿಯಸ್ ಇರೋ 4.0 ಸ್ಟೇರಿಂಗ್ ಎಸಿ ಏರ್ ಬ್ಯಾಗ್ ABS ಎಲ್ಲ ಇರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಮಾರ್ಕೆಟ್ ನಲ್ಲಿ 380 ಇಂದ ಕಮ್ಮಿ ಇಲ್ಲ, 280 ಕೊಡ್ತೀನಿ ಸರ್. ಡೈರೆಕ್ಟ್ 280 ಓಕೆ ಓಕೆ ಸರ್. ಹಾಗೆ ಒಂದು ಸ್ಕೋಡಾ ಸರ್.
ಸರ್ ಸ್ಕೋಡಾ ರ್ಯಾಪಿಡ್ ಆಟೋಮೆಟಿಕ್ ವೆಹಿಕಲ್ ಎಲಿಗೆನ್ಸ್ ಪ್ಲಸ್ ಟಾಪ್ ಅಂಡ್ ವೇರಿಯಂಟ್ 4.5 ಸ್ಟೇರಿಂಗ್ ಎಸಿ ಏರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಡಿಫಾಲ್ಟ್ ಸ್ಟೇರಿಂಗ್ ಬಂದ್ಬಿಟ್ಟು ಎಲ್ಲ ಇರುವ ಗಾಡಿ ಇಷ್ಟು ಕ್ಲಾಸ್ ಕಂಡೀಷನ್ ನಲ್ಲಿ ಇರುವ ಗಾಡಿ ಸೈಕ್ ಎಲಿಗೆನ್ಸ್ ಪ್ಲಸ್ ಅದೂನು ಇದು ಆಟೋಮೆಟಿಕ್ ಗಾಡಿ ಓಡಿಸ್ಬಿಟ್ರೆ ಸೈಕ್ ಆಗ್ಬಿಡ್ತೀರಾ ಪ್ರೈಸಿಂಗ್ ಬೆಂಕಿ ಹಚ್ಕೊಂಡು ಹೋಗ್ಬೇಕು ಆ ಪ್ರೈಸಿಂಗ್ ನಲ್ಲಿ ಹೇಳ್ತೀನಿ ಸರ್ ಮಾರ್ಕೆಟ್ ನಲ್ಲಿ 16 ಮಾಡಲ್ ಆಟೋಮೆಟಿಕ್ ವೆಹಿಕಲ್ ಕಮ್ಮಿ ಅಂದ್ರೆ ರ್ಯಾಪಿಡ್ 7 lakhs ಇದೆ ನಮ್ಗೆ 6 ಲಕ್ಷನೂ ಬೇಡ 5 ಲಕ್ಷನೂ ಬೇಡ 4,75,000ಗೆ ರ್ಯಾಪಿಡ್ ಕೊಡ್ತೀನಿ ಸರ್ ಓಕೆ ಓಕೆ ಸರ್ ಹಾಗೆ ನೆಕ್ಸ್ಟ್ ಸರ್ ಕ್ವಿಡ್ ಸರ್ ರೆನಾಲ್ಟ್ ಕ್ವಿಡ್ 2020 ನ್ಯೂ ಶೇಪ್ ತೋರಿಸಿ ಸರ್ ಮುಂದೆದು ಹೆಡ್ಲೈಟ್ ಟೈಲ್ ಲ್ಯಾಂಪ್ಸ್ ಎಲ್ಲ ತೋರಿಸಿ ಸರ್ ಪ್ರೊಜೆಕ್ಟ್ ಎಲ್ಲ ಇದೆ ಎಲ್ಲ 4.5 ಸ್ಟೇರಿಂಗ್ ಎಸಿ ಲೆದರ್ ಸೀಟ್ ಡಿಫಾಲ್ಟ್ ಸ್ಟೇರಿಂಗ್ ಬಂದ್ಬಿಟ್ಟು ಎಲ್ಲ ಇರುವ ಗಾಡಿ ಈ ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ ಸರ್ ಪ್ರೈಸ್ ಸರ್ ಈ ಗಾಡಿ ಇದು ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್ 5 ಲಕ್ಷದಿಂದ ಕಮ್ಮಿ ಇಲ್ಲ ಸರ್ ಕ್ವಿಡ್ ಬರೀ 3,80,000 ಕೊಡೋಣ ಸರ್ 3,80,000ಕ್ಕೆ ಇಟಿಯೋಸ್ ಈ ಗಾಡಿ 2011 ಮಾಡಲ್ದು ತುಂಬಾ ಡಿಮ್ಯಾಂಡ್ ಮಾರ್ಕೆಟ್ ನಲ್ಲಿ ಎಲ್ಲೋ ಬೋರ್ಡ್ ನಲ್ಲಿ ನೋಡಿರ್ಬೋದು ನೀವು ಎಲ್ಲಾ ಜಾಗ ಇಟಿಯೋಸ್ ಡಿಸೈರ್ ಓಡ್ತಾ ಇರುತ್ತೆ ಅಷ್ಟು ಸರ್ ಟೊಯೋಟಾ ನಲ್ಲಿ ಇಂಜಿನ್ ಗೆ ಕಾಂಪ್ರಮೈಸ್ ಇಲ್ಲ ಎಲ್ಲಾ ಇದ್ನಲ್ಲಿ ಇಂಜಿನ್ ಎಲ್ಲ ಪರ್ಫೆಕ್ಟ್ ಇದೆ 4.5 ಸ್ಟೇರಿಂಗ್ ಎಸಿ ಎಲ್ಲ ಬರುತ್ತೆ ಗಾಡಿನಲ್ಲಿ ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಗಾಡಿ ಬರೀ 2,80,000 ಇಟಿಯೋಸ್ ಕೊಡ್ತೀನಿ ಸರ್ ಇಟಿಯೋಸ್ 2,80,000 ಓಕೆ ಸಿಯಾಜ್ ಸರ್ ನೆಕ್ಸ್ಟ್ ಸಿಯಾಜ್ ಓಕೆ ಸರ್ ಡೀಟೇಲ್ಸ್ ಸರ್ ಆಟೋಮೆಟಿಕ್ ವೆಹಿಕಲ್ ಸಿಯಾಜ್ ಅದೂನು ನಿಮ್ಗೆ VXI ಪ್ಲಸ್ 4.5 ಸ್ಟೇರಿಂಗ್ ಎಸಿ ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ ಗಾಡಿ ತುಂಬಾ ಕ್ಲಾಸ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಇಷ್ಟು ಕ್ಲಾಸ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಸಿಯಾಜ್ ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಎಲ್ಫಾಗಾಲ್ಗೆ ವಿಸಿಟ್ ಮಾಡಿ ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ 6.5 ಲಕ್ಷದಿಂದ ಕಮ್ಮಿ ಇಲ್ಲ 5.5 ಲಕ್ಷನೂ ಬೇಡ 5,25,000ಗೆ ಸಿಯಾಜ್ ಕೊಡೋಣ ಸರ್ 5,25,000ಗೆ ಓಕೆ ಸರ್ ಹಾಗೆ ನೆಕ್ಸ್ಟ್ ಸರ್ ಸರ್ ಒಂದು ದೊಡ್ಡ ಆನೆ ಬೇಕು ಅದು ಬ್ಲಾಕ್ ಕಲರ್ ನಲ್ಲೇ ಆನೆ ಬೇಕು ಇಷ್ಟು ಸೈಕ್ ಕಂಡೀಷನ್ ಅಲ್ಲಿ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ 60,000 ಇದೆ ಈ ಗಾಡಿ ನೋಡಿ ಸರ್ ಎಷ್ಟು ಸೈಕ್ ಇದೆ 4.5 ಸ್ಟೇರಿಂಗ್ ಎಸಿ ಎಲ್ಲ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿ ತುಂಬಾ ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್ ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ ಈಕೋ ಸ್ಪೋರ್ಟ್ಸ್ ಅದನ್ನು 2013 ಮಾಡಲ್ದು ಮಾರ್ಕೆಟ್ ನಲ್ಲಿ 5 ಲಕ್ಷದಿಂದ ಕಮ್ಮಿ ಇಲ್ಲ ಸರ್ ಇಷ್ಟು ಜಬರ್ದಸ್ತ್ ಇರುವ ಗಾಡಿ ಬರೀ 4 ಲಕ್ಷ ಕೊಡ್ತೀನಿ ಸರ್ 4 ಲಕ್ಷ ಕೊಡ್ತೀನಿ ಸರ್ ಫಿಗೋ ಸರ್ 20+ ಮೈಲೇಜ್ ಬರುವ ಗಾಡಿ ಫೋರ್ಡ್ ನಲ್ಲಿ ಈಕೋ ಸ್ಪೋರ್ಟ್ಸ್ ಫಿಗೋ ತುಂಬಾ ಡಿಮ್ಯಾಂಡಬಲ್ ವೆಹಿಕಲ್ ಇಷ್ಟು ಡಿಮ್ಯಾಂಡ್ ಇರುವ ವೆಹಿಕಲ್ 2011 ಮಾಡಲ್ ಫಿಗೋ ಅದೂನು ಎಲ್ಲ 4.5 ಸ್ಟೇರಿಂಗ್ ಎಸಿ ಸಾರಿ ಫಿಗೋ ನಲ್ಲಿ ಬರೋದು ಹೇಳ್ದೆ ಟೈಟಾನಿಯಂ ನಲ್ಲಿ ಬರೋದು ಹೇಳ್ದೆ 4.5 ಸ್ಟೇರಿಂಗ್ ಎಸಿ ಎಲ್ಲ ಬರುವ ಗಾಡಿ ಇಷ್ಟು ಕ್ಲಾಸ್ ಕಂಡೀಷನ್ 20+ ಮೈಲೇಜ್ ಬರುವ ಗಾಡಿ ಈ ಗಾಡಿ ಬರೀ 2,20,000 ಸರ್ ಮಾರ್ಕೆಟ್ ನಲ್ಲಿ 2,80,000 3 ಲಕ್ಷದಿಂದ ಕಮ್ಮಿ ಇಲ್ಲ 2,20,000ಗೆ ಕೊಡೋಣ ಸರ್ ಓಕೆ ಓಕೆ ಸರ್ ನೆಕ್ಸ್ಟ್ i20 ಇದೆ ಬನ್ನಿ i20 ಸರ್ ಹೇಳಿ ಸರ್ ಒಂದು ದೊಡ್ಡ ಲಕ್ಸುರಿಯಸ್ ಗಾಡಿ 17 ಮಾಡಲ್ದು ಅದು ಪ್ರೀಮಿಯಂ ಗಾಡಿ 4.5 ಸ್ಟೇರಿಂಗ್ ಎಸಿ ಏರ್ ಬ್ಯಾಗ್ ABS ಎಲ್ಲ ಬರುವ ಗಾಡಿ ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಹೆಜ್ಗೆ ಕೊಡ್ಬಿಡ್ತೀನಿ ಹೇಳಿ ಡೈರೆಕ್ಟ್ ಆಗಿ 17 ಮಾಡಲ್ದು ಸರ್ ಮಾರ್ಕೆಟ್ ನಲ್ಲಿ 6.5 ಲಕ್ಷದಿಂದ ಕಮ್ಮಿ ಇಲ್ಲ 5.5 ಬೇಡ 5.30ಗೆ ಕೊಟ್ಬಿಡ್ತೀನಿ ಸರ್ 5.30ಗೆ ಬರೀ 530ಗೆ ಓಕೆ ಸರ್ ಹಾಗೆ ನೆಕ್ಸ್ಟ್ ಶಿಫ್ಟ್ ಸರ್ ಶಿಫ್ಟ್ 2010 ಮಾಡಲ್ ಸರ್ ಓಕೆ 2010 ಮಾಡಲ್ದು ಎಲ್ಲ 4.5 ಸ್ಟೇರಿಂಗ್ ಎಸಿ ಎಲ್ಲ ಬರುತ್ತೆ ಸಿಂಗಲ್ ಓನರ್ ವೆಹಿಕಲ್ ಸರ್ ಅದು ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಶಿಫ್ಟ್ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ 10 ಮಾಡಲ್ ಶಿಫ್ಟ್ ಹೀಗೆ ಕೊಡ್ಬಿಡ್ತೀನಿ ಹೇಳಿ 2,80,000ಗೆ 3.5 ಕಮ್ಮಿ ಇಲ್ಲ ಸರ್ ಸಿಂಗಲ್ ಓನರ್ 10 ಮಾಡಲ್ದು 2,80ಗೆ ಕೊಡ್ತೀನಿ ಸರ್ ಆಲ್ಟ್ರೋಸ್ ಓಕೆ ಟಾಟಾ ಆಲ್ಟ್ರೋಸ್ ಆಗಿ ಬಿದೋಗ್ ಬಿಡ್ತಾ ಇದೀನಿ ಅವಾಗ್ಲೂ ನಮ್ಮ ವೀಕ್ಷಕರಿಗೆ ಒಂದೊಂದು ಗಾಡಿನೂ ತೋರಿಸ್ತಾ ಇದೀನಿ ಯಾವ ಗಾಡಿ ಅವ್ರಿಗೆ ಆಗುತ್ತೆ ಕಂಫರ್ಟಬಲ್ ಆಗುತ್ತಾ ತಗೊಳ್ಳಗೆ ಅಂತ ಅಷ್ಟು ವೆಹಿಕಲ್ಸ್ ಇದೆ ಸ್ಟಾಕ್ ತೋರಿಸಿ ಸರ್ ನಮ್ದು ಪೂರ್ತಿ ಯಾವ ತರ ಇದೆ ಅಂತ ಸ್ಟಾಕ್ ಸಮುದ್ರ ತರ ಇದೆ ಸರ್ ಸ್ಟಾಕ್ ಸರ್ ಇದು 2020 ಮಾಡೋ ಆಲ್ಟ್ರೋ ಸಿಂಗಲ್ ಲೋನ್ ಅದು 4.5 ಸ್ಟೇರಿಂಗ್ ಎಸಿ ಏರ್ ಬ್ಯಾಗ್ ABS ಮ್ಯಾಗ್ವಿಲ್ ಸ್ಟೇರಿಂಗ್ ಮಾಡ್ಬಿಟ್ಟು ಎಲ್ಲ ಫೀಚರ್ ಇರುವ ಗಾಡಿ ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಹೆಜ್ಗೆ ಕೊಡ್ಬಿಡ್ತೀನಿ ಹೇಳಿ ಸರ್ ಡೈರೆಕ್ಟ್ ಆಗಿ 2020 ಮಾಡಲ್ ಈ ಗಾಡಿ ಡೈರೆಕ್ಟ್ ಆಗಿ ಬನ್ನಿ ಸರ್ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೂ 7 ಲಕ್ಷದಿಂದ ಕಮ್ಮಿ ಇಲ್ಲ 6 ಲಕ್ಷನೂ ಬೇಡ 5.5 ಲಕ್ಷ ಕೊಡೋಣ ಸರ್ 5.5 ಲಕ್ಷಕ್ಕೆ ಸರ್ 5.5 ಲಕ್ಷ ಕೊಡೋಣ ಓಕೆ ಸರ್ ಹಾಗೆ ನೆಕ್ಸ್ಟ್ ಸರ್ i20 ಸರ್ ಇದು i20 2010 ಮಾಡಲ್ದು ಎಲ್ಲ 4.5 ಸ್ಟೇರಿಂಗ್ ಎಸಿ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿ ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ 10 ಮಾಡಲ್ದು i20 ಈ ಗಾಡಿ ಮಾರ್ಕೆಟ್ ನಲ್ಲಿ 3.5 ಕಮ್ಮಿ ಇಲ್ಲ 2.80ಗೆ ಕೊಡೋಣ ಸರ್ 2.80ಕ್ಕೆ ಸರ್ ನೆಕ್ಸ್ಟ್ ಸಿಟಿ ನ್ಯೂ ಶೇಪ್ ಸರ್ ನ್ಯೂ ಶೇಪ್ 16 ಮಾಡಲ್ ಅದನ್ನು 12th ಮಂತ್
ಈ ಗಾಡಿ ಎಲ್ಲ BMT ಟಾಪ್ ಅಂಡ್ 4.0 ಸ್ಟೀರಿಂಗ್ AC ಏರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ರೆಡಿ ಪವರ್ ಸ್ಟೀರಿಂಗ್ ಕಂಟ್ರೋಲ್ ಎಲ್ಲ ಇದೆ ಈ ಗಾಡಿ ಇಷ್ಟು ಚೆನ್ನಾಗಿರುವ ಗಾಡಿ ನಿಮಿಷ್ಕರಿಗೆ ಮಾರ್ಕೆಟ್ ಅಲ್ಲಿ 7 lakhs ಇಂದ ಕಮ್ಮಿ ಇಲ್ಲ ಸರ್. ಓಕೆ 6.5 ಲಕ್ಷನೂ ಬೇಡ, ಡೈರೆಕ್ಟ್ 5.5 ಲಕ್ಷ ಕೊಡೋಣ ಸರ್. ಹೋಂಡಾ ಸಿಟಿ ಕೊಡೋಣ, ಅದು 5.5 ಲಕ್ಷ. 5.5 ಲಕ್ಷಕ್ಕೆ 100%. ಸರ್ ನೆಕ್ಸ್ಟ್ ಇನ್ನೊಂದು ಯಾವ ಸರ್ ಇದು? ಸರ್ ಹೋಂಡಾ ಅಮೇಜ್ ಅಂತ ಹೇಳ್ತಾ ಇದೀನಿ. ಹೋಂಡಾ ಬ್ರಿಯೋ ಇದು. ಬ್ರಿಯೋ ಓಕೆ 15 ಮಾಡಲ್ ಸೆಕೆಂಡ್ ಓನರ್ 4.0 ಸ್ಟೀರಿಂಗ್ AC ಎಲ್ಲ ಬರುತ್ತೆ. ಗಾಡಿ ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ ಸರ್. ಸರ್ 0 ಡೌನ್ ಪೇಮೆಂಟ್ ಕೊಡೋಣ, ಇದು 330 ಕೊಡೋಣ ಸರ್. 330ಗೆ 4.5 ಕಮ್ಮಿ ಇಲ್ಲ, 330 ಕೊಡೋಣ. ಓಕೆ ಓಕೆ ಸರ್. ಸರ್ ನೆಕ್ಸ್ಟ್ ಬೀಟ್ ಸರ್. ಬೀಟ್ ಓಕೆ ಸರ್, ಡೀಟೇಲ್ಸ್ ಸರ್ ಇದ್ರದ್ದು? ಸರ್ ಬೀಟ್ 2012 ಮಾಡಲ್ದು 4.0 ಸ್ಟೀರಿಂಗ್ AC ಎಲ್ಲ ಬರುತ್ತೆ. ಗಾಡಿ ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಇದು ಬಿಟ್ ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ, 2.5 ಲಕ್ಷ ಇಂದ ಕಮ್ಮಿ ಇಲ್ಲ, ಬರೀ 1.5 ಲಕ್ಷಗೆ. 1.5 ಲಕ್ಷ ಬರೀ 1.5 ಲಕ್ಷಗೆ ಶೆವರ್ಲೆಟ್ ಬೀಟ್ ಕೊಡ್ತೀವಿ ಸರ್. ಸರ್ ಇದು i10 ಸರ್ ಇದು? ಸರ್ i10 ಸರ್ ಇದು 2012 ಮಾಡಲ್ ನ್ಯೂ ಶಬ್ದು. ಯಾವ ಶಬ್ದ ಹೇಳಿ? 2012 ಮಾಡಲ್ ನ್ಯೂ ಶಬ್ದ ವೆಹಿಕಲ್ ಎಲ್ಲ 4.0 ಸ್ಟೀರಿಂಗ್ AC ಎಲ್ಲ ಬರುವ ಗಾಡಿ, ಇಷ್ಟು ಚೆನ್ನಾಗಿರುವ ಗಾಡಿ. 12 ಮಾಡಲ್ ನ್ಯೂ ಶೇಪ್ ಕಪ್ಪ ಇಂಜಿನ್ 280 ಕೊಡ್ಬಿಡ್ತೀವಿ ಸರ್. 280ಗೆ ಓಕೆ ಸರ್. ನೆಕ್ಸ್ಟ್ ಸರ್ ಮತ್ತೊಂದು i10 ಓಕೆ 280 ಕೊಟ್ಟಲ್ಲ 180 ಕೊಡೋಣ. ಈಗ 180 ಕೊಡೋಣ. ಅಲ್ಲ ಸರ್ ಇದು ಬಂದು 280 i10, ಇದು 180 ಕೊಡೋಣ. 180 ಕೊಡ್ತೀರಾ? 180 ಎಲ್ಲ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ 2007 ಮಾಡಲ್ ಎಲ್ಲ 4.0 ಸ್ಟೀರಿಂಗ್ AC ಎಲ್ಲ ಇರುವ ಗಾಡಿ, ಬರೀ 180 ಕೊಡೋಣ. 180ಗೆ ಸರ್. ಇದು ಸರ್ ಆಲ್ಟೋ K10 ಇದು ಎಲ್ಲ 4.0 ಇದರಲ್ಲಿ 4.0 ಸ್ಟೀರಿಂಗ್ AC ಲೆದರ್ ಸೀಟ್ಸ್ ಎಲ್ಲ ಇರುವ ಗಾಡಿ, ಎಲ್ಲ ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ 170 ಕೊಡೋಣ ಸರ್. ಮಾರ್ಕೆಟ್ ನಲ್ಲಿ 250 ಇಂದ ಕಮ್ಮಿ ಇಲ್ಲ, 170 ಕೊಡೋಣ. ಓಕೆ ಓಕೆ.